ಸೊಸೈಟಿಯ 28ನೇ ಶಾಖೆಯಾಗಿ ಇಂದು ಲೋಕಾರ್ಪಣೆಗೊಳ್ಳುತ್ತಿದೆ. ಎಲ್ಲ ಅತಿಥಿಗಳ ಜೊತೆಗೂಡಿ ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಬೇಕಾಗಿ ರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ 28ನೇ ಶಾಖೆಯನ್ನು ಈಗಾಗಲೇ ಉದ್ಘಾಟನೆಗೊಂಡು ನಾವು ಸಭಾ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ಇವತ್ತು ಉದ್ಘಾಟನೆ ಮಾಡಿದಂತಹ ಡಾಕ್ಟರ್ ಎಂ ರಾಜೇಂದ್ರ ಕುಮಾರ್ ಇವರು ಸುಮಾರು 45ರಿಂದ 50 ವರ್ಷದ ಹಿಂದೆ ರಾಜರಾಗಿ ಇದ್ದರು. ನಾವು ಕರೆಯುವುದು ಅವರನ್ನು ರಾಜರು ಅಂತೇಳಿ. ಆ ಸಂದರ್ಭದಲ್ಲಿ ಅವರು ನಮ್ಮ ಟಿಂಬರ್ ಬಿಸ್ನೆಸ್ನವರು, ತದನಂತರ ಸಹಕಾರಿ ರಂಗಕ್ಕೆ ಧುಮುಕಿದರು. ಅಲ್ಲಿಯೂ ಈಗ 2 ಜಿಲ್ಲೆಯಲ್ಲಿ ರಾಜರಾಗಿ ನಡೆಯುತ್ತಾ ಇದ್ದಾರೆ. ಅಂತಹ ಶ್ರೀ ಎನ್ ರಾಜೇಂದ್ರ ಕುಮಾರ್ ಅವರನ್ನು ನಾನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. 10 ವರ್ಷ ದಾಟಿ ಈಗ 11ನೇ ವರ್ಷ ನಡೀತಾ ಇದೆ. ಮೋದಿಯವರ 11 ವರ್ಷ, ನಮ್ಮ ಜಯರಾಜರಾಗಿ 11 ವರ್ಷ. ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ನಮ್ಮ ಸಂಘ ಇವರು ಅಧ್ಯಕ್ಷರಾಗುವವರೆಗೆ ಸುಮಾರು 400ರಿಂದ 500 ಕೋಟಿ ವ್ಯವಹಾರವನ್ನು ಮಾಡ್ತಿತ್ತು. ಇವರು ಅದನ್ನು 2020ರಲ್ಲಿ ಚಾಲೆಂಜ್ ಆಗಿ ತೆಗೆದುಕೊಂಡು ಮಾರ್ಚ್ 31, 1925ಕ್ಕೆ ಅದನ್ನು 1,000 ಕೋಟಿಗೆ ಮುಟ್ಟಿಸಬೇಕಂತ ಹೇಳುವ ಆಟ ಚಾಲದಲ್ಲಿ ಕೆಲಸ ಮಾಡ್ತಾ ಹೋದರು. ಅದನ್ನು 1,091 ಕೋಟಿ ಮಾರ್ಚ್ 25ಕ್ಕೆ ಮಾಡಿ ತೋರಿಸಿದ್ದಾರೆ. ಅಲ್ಲದೆ ನಂತರ ಪುನಃ ನಮ್ಮ ಇಲ್ಲಿವರೆಗೆ ಚುನಾವಣೆ ಅಂತ ನಾವು ಎದುರಿಸಲಿಲ್ಲ. ಆದರೆ ಈ ವರ್ಷ ನಮಗೆ ಚುನಾವಣೆ ಎದುರಾಯಿತು. ಅವರನ್ನು ನಾನು ಆರ್ಥಿಕವಾಗಿ ಸ್ವಾಗತಿಸ್ತೇನೆ. ಗ್ರಾಹಕರ ಮುಖಿ ಸೇವೆಗೆ ಪ್ರತಿ ಹೆಸರಾಗಿ ಸೇವೆಯನ್ನು ನೀಡುತ್ತಿರಲಿ. ಈ ಶಾಖೆಯ ವ್ಯವಸ್ಥಾಪಕ ಹಾಗೂ ಸಿಬ್ಬಂದಿ ಬಂಧುಗಳಿಗೆ ಈ ನಿಟ್ಟಿನಲ್ಲಿ ದುಡಿಯುವ ಶಕ್ತಿಯನ್ನು ಪರಮಾತ್ಮ ಸದಾ ನೀಡಲಿ.
ಈ ವಲಯದ ಗ್ರಾಹಕರ ಪರಿಪೂರ್ಣ ಏಳಿಗೆಗೆ ಈ ಶಾಖೆ ಕಟಿಬದ್ಧವಾಗಲಿ. ನಮ್ಮ ಮಿಷನ್ 2030ಕ್ಕೆ ಈ ಶಾಖೆಯು ತನ್ನ ಕೊಡುಗೆಯನ್ನು ನೀಡುವಂತಾಗಲಿ. ಜೈ SRCCL, ಜೈ ಹಿಂದ್. ಇಂತಿ ಶ್ರೀಮತಿ ಲಕ್ಷ್ಮೀ ಜಯಪಾಲ್ ಶೆಟ್ಟಿ, ಸ್ಥಾಪಕ ಅಧ್ಯಕ್ಷರ ಸಹಧರ್ಮಿಣಿ ಮತ್ತು ಉಪಾಧ್ಯಕ್ಷರು, ಮಂಗಳೂರು. ಪತಿಯಾದ ವೀರಭದ್ರ ಸ್ವಾಮಿಗೆ ಶಾಸ್ತ್ರಾಂಗ ನಮಸ್ಕರಿಸಿ ನಮ್ಮ ಸೊಸೈಟಿಯ 28ನೇ ಶಾಖೆಯನ್ನು ಉದ್ಘಾಟಿಸಿದ ಸಹಕಾರ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು ಉದ್ಘಾಟನಾ ಭಾಷಣವನ್ನು ಮಾಡುವ ಮೊದಲು ರಾಮಕೃಷ್ಣ ಸೊಸೈಟಿ ಪರವಾಗಿ ಹಾಗೆ ಇಲ್ಲಿ ನೆರೆದಿರುವ ತಮ್ಮೆಲ್ಲರ ಪರವಾಗಿ ಅವರನ್ನು ಸನ್ಮಾನಿಸುವ ಒಂದು ಸಣ್ಣ ಕಾರ್ಯಕ್ರಮ. ಈ ಸನ್ಮಾನ ಯಾಕೆಂತ ನೀವು ಕೇಳ್ಬೋದು. ಮೇ 10ನೇ ತಾರೀಕಿಗೆ ನಿಮಗೆಲ್ಲ ತಿಳಿದಂತೆ ಮಂಗಳೂರಿನ ಗೋಲ್ಡ್ ಫಿಂಚ್ ಜಾಗದಲ್ಲಿ 1.5 ಲಕ್ಷಕ್ಕೂ ಹೆಚ್ಚಿನ ಮಹಿಳೆಯರನ್ನು ಒಂದುಗೂಡಿಸಿ ಒಂದೇ ಸಮವಸ್ತ್ರದಲ್ಲಿ ಕಾರ್ಯಕ್ರಮವನ್ನು ಮಾಡಿದ ಶ್ರೀ ರಾಜೇಂದ್ರ ಕುಮಾರ್ ಅವರ ಈ ಒಂದು ಕಾರ್ಯವನ್ನು ಭಾರತ ದೇಶದಲ್ಲಿ ಮಾತ್ರವಲ್ಲ, ಹೊರ ದೇಶದಲ್ಲಿ ಕೂಡ ಅದಕ್ಕೆ ಅವರಿಗೆ ಅಭಿನಂದನೆಗಳು ಬಂದಿದೆ. ಅದೊಂದು ಬಹಳ ದೊಡ್ಡ ಕೆಲಸ. ಗಿನ್ನಿಸ್ ಬುಕ್ ರೆಕಾರ್ಡಿಗೆ ಅದು ಬರಬೇಕಿತ್ತು. ಆದರೆ ಆ ಗಿನ್ನಿಸ್ ಬುಕ್ ರೆಕಾರ್ಡಿಗೆ ಸಮಯ ಕೊಡ್ತಾರೆ. 3 ತಿಂಗಳ ಮೊದಲ 6 ತಿಂಗಳ ಮೊದಲು ನಾವು ಅವರಿಗೆ ತಿಳಿಸ್ತೀವಿ. ಆದರೆ ಈ ಒಂದು ಕಾರ್ಯಕ್ರಮವನ್ನು ರಾಜೇಂದ್ರ ಕುಮಾರ್ ಅವರು 1.5 ತಿಂಗಳ ಅದನ್ನು ತಯಾರಿಸುವುದರಲ್ಲಿ ಮಾಡಿದ್ದಾರೆ. ಹಾಗೆ ಗಿನ್ನಿಸ್ ಬುಕ್ ರೆಕಾರ್ಡಿಗೆ ಅದನ್ನು ದಾಖಲಿಸಲಿಕ್ಕೆ ಆಗಲಿಲ್ಲ. ಆದರೂ ಕೂಡ ಪ್ರತಿಯೊಂದು ಕಡೆಯಲ್ಲಿ ಇದರ ಚರ್ಚೆ ನಡೆದಿದೆ. ಇದು ಒಂದು. ಎರಡನೇದಾಗಿ ಮಂಗಳೂರು ಯೂನಿವರ್ಸಿಟಿ ಇತ್ತೀಚೆಗೆ ಅಂದರೆ ಏಪ್ರಿಲ್ 29ನೇ ತಾರೀಕಿಗೆ ಕರ್ನಾಟಕ ಸರ್ಕಾರದ ಘನ ರಾಜ್ಯಪಾಲರ ಕೈಯಿಂದ ಡಾಕ್ಟರೇಟ್ ಪದವಿಯನ್ನು ರಾಜೇಂದ್ರ ಕುಮಾರ್ ಪಡೆದಿದ್ದಾರೆ. ಈ ಡಾಕ್ಟರೇಟ್ ಪದವಿ ರಾಜೇಂದ್ರ ಕುಮಾರ್ ಅವರಿಗೆ 2ನೇ ಡಾಕ್ಟರೇಟ್ ಪದವಿ. 2 ಡಾಕ್ಟರೇಟ್ ಪಡೆದ ವ್ಯಕ್ತಿ ಇದ್ದಾರೆಂದರೆ ಅದು ಶ್ರೀ MN ರಾಜೇಂದ್ರ ಕುಮಾರ್ ಮಾತ್ರ. 3ನೇದಾಗಿ ಪ್ರೆಸ್ ಕ್ಲಬ್ ಆಫ್ ಇಂಡಿಯಾ, ಇದಕ್ಕೂ ಸಹಕಾರ ಕ್ಷೇತ್ರಕ್ಕೂ ಯಾವ ವಿಧದ ಹೋಲಿಕೆ ಇಲ್ಲ. ಅದೊಂದು ಬೇರೆ ವಿಭಾಗ, ಸಹಕಾರ ಕ್ಷೇತ್ರ ಬೇರೆ ವಿಭಾಗ. ಅದರ ಅಧ್ಯಕ್ಷನಾಗಿ ಅವರು ಆಯ್ಕೆಯಾಗಿದ್ದಾರೆ. ಸೊ ರಾಮಕೃಷ್ಣ ಸೊಸೈಟಿಯು ಈ ಒಂದು ತನ್ನ 28ನೇ ಶಾಖೆಯನ್ನು ಉದ್ಘಾಟಿಸುವ ಸಮಯದಲ್ಲಿ ನಮಗೆ ಸಿಕ್ಕ ಈ ಒಂದು ಟೈಮನ್ನು ಅದನ್ನು ರಾಜೇಂದ್ರ ಕುಮಾರರ ಒಂದು ಸಣ್ಣ ಸನ್ಮಾನಕ್ಕಾಗಿ ಇಟ್ಟುಕೊಂಡಿದ್ದೇವೆ. ಇವತ್ತು ಬೆಳಿಗ್ಗೆ ಮಾತ್ರ ಅವರಿಗೆ ನಾನು ತಿಳಿಸಿದ್ದು, ಅವ್ರು ರವಿವಾರ ಇದೆಲ್ಲ ಬೇಡ, ಅದು ಸರಿಯಾಗುವುದು ಅಂತ ಹೇಳಿದ್ರು. ಇಲ್ಲ ಸರ್, ನೀವು ಯಾವ ಕಾರಣ ಏನಂತ ನಾನು ಅವ್ರದ್ದು ಹೇಳಿಲ್ಲ, ತಾವು ದಯಮಾಡಿ ಸ್ವೀಕರಿಸಬೇಕು, ಹಿರಿಯಡ್ಕದ ನಾಗರಿಕರೆಲ್ಲ ಇರ್ತಾರೆ ಅಂತ ಹೇಳಲಿಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ. ಅವರಿಗೆ ನಿಮ್ಮ ಪರವಾಗಿ ಮತ್ತು ರಾಮಕೃಷ್ಣ ಸೊಸೈಟಿಯ ಪರವಾಗಿ ನಾನು ಅಭಿನಂದನೆ ಸಲ್ಲಿಸುತ್ತಾ ಅವರು ಸನ್ಮಾನ ಖುಷಿಗೆ ಬರಬೇಕು. ಇಲ್ಲಿ ನೆರೆದ ಎಲ್ಲ ಅತಿಥಿಗಳು ಹಾಗೂ ನಮ್ಮ ನಿರ್ದೇಶಕರುಗಳು ಜೊತೆಯಾಗಿ ಅವರನ್ನು ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಸಹಕಾರ ಕ್ಷೇತ್ರದ ಅದ್ವಿತೀಯ ನಾಯಕ, ಸಹಕಾರಿಗಳ ಆಪತ್ಭಾಂಧವ, ಸೋಲಿಲ್ಲದ ಸರ್ದಾರ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಇವರನ್ನು ವೇದಿಕೆಯ ಗಣ್ಯರು ಶಾಲು ಹೊರಿಸಿ, ಮೈಸೂರು ಪೇಟ ಹೊರಿಸಿ, ಮಾಲಾರ್ಪಣೆ ಮಾಡಿ, ಫಲಪುಷ್ಪ ನೀಡಿ ಸ್ಮರಣಿಗೆ
ಗೌರವಿಸುತ್ತಿದ್ದಾರೆ. 31 ವರ್ಷಗಳಿಂದ ಎಸ್ಸಿಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾಗಿದ್ದುಕೊಂಡು ಬ್ಯಾಂಕನ್ನು ಯಶಸ್ಸಿನತ್ತ ಕೊಂಡೊಯ್ದ ಒಬ್ಬ ಕ್ರಾಂತಿಕಾರಿ. ಎಸ್ಸಿಡಿಸಿಸಿ ಬ್ಯಾಂಕನ್ನು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಪರಿಚಯಿಸಿದವರು. ಇದ್ದು ಇವತ್ತು ಬಸ್ಸು ಕಮ್ಮಿ ಆದರೂ ರಾಜ್ಯ ಬಸ್ಸು ಮಾಲೀಕರ ಸಂಘದ ಅಧ್ಯಕ್ಷರಾಗಿದ್ದಂಥ ವಿಲಾಡಿ ಸುರೇಶ್ ನಾಯ್ಕ ಅವರೇ, ನಮ್ಮ ರವಿ ಅವರೇ ಮತ್ತು ಎಲ್ಲ ನಿರ್ದೇಶಕರೇ, ಇಲ್ಲಿ ಸೇರಿರುವಂಥ ಈ ಸಂಸ್ಥೆಯ ಮೇಲೆ ಅಭಿಮಾನ ಬಂದಂಥ ಎಲ್ಲ ನಮ್ಮ ಆತ್ಮೀಯರೇ, ಮಾಧ್ಯಮ ಮಿತ್ರರೇ, ಈ ಶಾಖೆ 1914ರಲ್ಲಿ ಪ್ರಾರಂಭ ಆಗುವ ಕೂಡ ನಾನು ನಮ್ಮ ಜೊತೆ ಇದ್ದೆ. ಜಯಪಾಲ್ ಶೆಟ್ಟಿಯವರು ಬಹಳ ಶ್ರಮಪಟ್ಟು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು. ಅದನ್ನು ಮುಂದುವರಿಸಿಕೊಂಡು ನಮ್ಮ ಜಯಲಲಿತಾರವರು ಇವತ್ತು ಈ ಸಂಸ್ಥೆಯನ್ನು 2 ಜಿಲ್ಲೆಯ ಒಂದು ಸಹಕಾರಿ ಬ್ಯಾಂಕ್ಗಳಲ್ಲಿ, ಕ್ರೆಡಿಟ್ ಬ್ಯಾಂಕ್ಗಳಲ್ಲಿ ಮೊದಲನೇ ಸ್ಥಾನದಲ್ಲಿರುವ ಬ್ಯಾಂಕ್ ಆಗಿ ಮಾಡಿಕೊಟ್ಟಿದ್ದಾರೆ. ಸುಮಾರು 500 ಕೋಟಿಗಳಿಗಿಂತಲೂ ಮಿಕ್ಕಿ ಠೇವಣಿಯನ್ನು ಮಾಡಿ ಎಲ್ಲಕ್ಕಿಂತ ಹೆಚ್ಚಾಗಿ ಲಾಭ ಎಷ್ಟು ಬರ್ತದೆ ಅನ್ನೋದಲ್ಲ, ಷೇರುಗಳಿಗೆ 25% ಡಿವಿಡೆಂಟನ್ನು ಕೊಡುವಂಥ ಸಂಸ್ಥೆ ಇದು ಅಂತ ಹೇಳಿಕ್ಕೆ ನಮಗೆ ಬಹಳ ಸಂತೋಷ. ಇನ್ನು ಮುಂದಿನ ಒಂದು 5 ವರ್ಷದ ಚಿಂತನೆಯನ್ನು ಮಾಡಿದ್ದಾರೆ. ಅದರಲ್ಲಿ ಕೂಡ 25% ಪಾಲ್ಗೊಂಡವರ ಪ್ರಯಾಣ ಕೊಡುವಂಥ ವ್ಯವಸ್ಥೆ ಅವ್ರು ಮಾಡ್ತಾರೆ ಅಂತ ನಾನು ಭಾವಿಸ್ತೇನೆ. ಹಾಗೂ ಅವರು ಈ ಸಲ ಇವತ್ತು 28ನೇ ಶಾಖೆ ಅಂದರೆ 2-3 ದಿವಸದಲ್ಲಿ 3 ಶಾಖೆ ಉದ್ಘಾಟನೆ ಮಾಡಿದ್ರು. ಜನರ ಬಳಿಗೆ ಹೋಗುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಹಾಗಾಗಿ ಈ ಸಂಸ್ಥೆ ಆದಷ್ಟು ಬೇಗನೆ 1,000 ಕೋಟಿ ಠೇವಣಿಯನ್ನು ಪಡೆಯಲಿ, 25 ಕೋಟಿ ಲಾಭ ಮಾಡಲಿ, 25% ಡಿವಿಡೆಂಟ್ ಕೊಡುವಂಥ ವ್ಯವಸ್ಥೆ ನಿರಂತರವಾಗಿ ನಡೀಲಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಎಲ್ಲವಾಗಿ ನಾನು ಹೇಳೋದಾದರೆ, ಈಗಾಗಲೇ ಈ ಸಹಕಾರಿ ಕ್ಷೇತ್ರದಲ್ಲಿ ಸನ್ಮಾನ್ಯ ಕೇಂದ್ರ ಸಚಿವರಾದಂಥ ನಮ್ಮ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಸಹಕಾರಿ ಇಲಾಖೆಯನ್ನು ಅಲ್ಲಿ ಪ್ರಾರಂಭ ಮಾಡಿ ಅವರು ತಿಳ್ಕೊಂಡಿದ್ದಾರೆ. ಜನರ ಬಳಿಗೆ, ಗ್ರಾಮಾಂತರ ಪ್ರದೇಶದ ಜನರ ಅಭಿವೃದ್ಧಿಗೆ ಯಾವುದೇ ವಾಣಿಜ್ಯ ಬ್ಯಾಂಕಿಂದ ಅದು ಆಗೋದಿದ್ದರೆ ಸಹಕಾರಿ ಕ್ಷೇತ್ರದಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನು ಕಂಡುಕೊಂಡಿದ್ದಾರೆ. ಉದಾಹರಣೆಗೆ ನಾವು ಹೇಳ್ಬೋದು, ನಮ್ಮ ಜಿಲ್ಲೆ ಅವಿಭಕ್ತ ದಕ್ಷಿಣ ಕನ್ನಡ ಜಿಲ್ಲೆ ಹಲವು ವಾಣಿಜ್ಯ ಬ್ಯಾಂಕ್ಗಳನ್ನು ಅವರು ದೇಶದಲ್ಲೇ ಭಾಳ ಹೆಸರುವಾಸಿಯಾದಂಥ ಬ್ಯಾಂಕಿಂಗ್ ಜಿಲ್ಲೆ. ಆದರೆ ಇವತ್ತು ಏನಾಗ್ತಾ ಇದೆ, ವಾಣಿಜ್ಯ ಬ್ಯಾಂಕ್ಗಳು ಸಿಂಡಿಕೇಟ್ ಬ್ಯಾಂಕಿಂಗ್ ಮಣಿಪಾಲಕ್ಕೂ ಕಾಣೋದಿಲ್ಲ, ಬೋರ್ಡ್. ಇನ್ನು ವಿಜಯ ಬ್ಯಾಂಕು ಇಲ್ಲ, ಇನ್ನೊಂದು ಕಾರ್ಪೊರೇಷನ್ ಬ್ಯಾಂಕ್ ಅದು ಕೂಡ ಇಲ್ಲ. ಅವರು ಮರ್ಜಿ ಆಗ್ತಾ ಇದ್ದಾರೆ, ನಾವು ವಿಕಸನಗೊಳ್ತಾ ಇದ್ದೇವೆ. ಅವರು ಒಬ್ಬರು ಒಟ್ಟಾಗಿ ಮರ್ಜಿ ಆಗ್ತಾರೆ, ನಾವು ಹಾಗಲ್ಲ. ಜನರ ಬಳಿಗೆ ಹೋಗಿ ಸೇವೆ ಕೊಡಲಿಕ್ಕೆ ಬದ್ಧರಿದ್ದೇವೆ. ಇವತ್ತು ನೋಡಿ, ವಾಣಿಜ್ಯ ಬ್ಯಾಂಕಿನಲ್ಲಿ ಯಾರಾದರೂ ಒಬ್ಬ ಪಾಪದ ಮಹಿಳೆಯರನ್ನು ಜನ ಹೋದರೆ ಅವರಿಗೆ ಬಾಕಿಗೆ ಬರೋದು, ಎಪ್ಪಡಿ ಅಂತ ಇವರಿಗೆ ಅರ್ಥ ಆಗೋದು. ಕೂತ್ಕೊಳ್ಳಿಕ್ಕೆ ಹೇಳಬೇಕು, ಈ ಬ್ಯಾಂಕ್ನಲ್ಲಿ ಬಂದು ನಿಮ್ಮವರೇ ಅಧಿಕಾರಿಗಳಾಗಿ ಸೇವೆ ಮಾಡ್ತಾರೆ. ನಮ್ಮ ಭಾಷೆ, ಸಂಸ್ಕೃತಿ ಎಲ್ಲವನ್ನೂ ತಿಳಿದವರು ಯಾರು ಹೇಳಿದ್ದಾರೆ? ನಮ್ಮ ಜಿಲ್ಲೆಯ ಸಹಕಾರಿ ಬ್ಯಾಂಕಿನ. ಇವತ್ತು ಒಂದು ಮಗಳ ಮದುವೆಗೆ ದುಡ್ಡು ಬೇಕಾಗಿದ್ದರೆ ನೀವೆಲ್ಲಾದರೂ ವಾಣಿಜ್ಯ ಬ್ಯಾಂಕಿಗೆ ಹೋದರೆ ಅವ್ರು ಕೇಳ್ತಾರೆ, ಏನು ಲಾಭ ಇದರಲ್ಲಿ? ಮಕ್ಕಳನ್ನು ಹುಟ್ಟಿಸ್ತೀರಿ, ಅದರಿಂದ ಇಲ್ಲ, ಏನಿಲ್ಲ, ನಿಮ್ಮ ಸಾಲ ಪಡೀತಾ. ಇದೇ ನೀವು ಸಹಕಾರಿ ಬ್ಯಾಂಕಿಗೆ ಹೋದರೆ, ಬೆಳಿಗ್ಗೆ ಹೋದರೆ ಮಧ್ಯಾಹ್ನ ನಿಮ್ಮ
ಸಾಲುತ್ತದೆ. ಇದು ಜನರು ನೋಡಬೇಕಾದಂಥ ವಿಷಯ. ಹಾಗಾಗಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರ ದಿವಸದಿಂದ ದಿವಸ ಬೆಳೀತಾ ಇದೆ. ಇನ್ನೊಂದು ನಾನು ಕೇಂದ್ರ ಸಚಿವರಾದ ಅಮಿತ್ ಶಾ ಅವರಿಗೆ ಮನವಿ ಮಾಡ್ತಾ ಇದ್ದೇನೆ. ಈ ರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ ಅನ್ನುವಂಥದ್ದು ಆಗಬೇಕು. ಎಲ್ಲ ಸೊಸೈಟಿ ಅನ್ನುವಂಥ ಪದಗಳನ್ನು ತೆಗೆದು ಬ್ಯಾಂಕ್ ಅನ್ನುವಂಥ ಶಬ್ದ ಇದೇ ಇತ್ತು. ಅದನ್ನು ನಾವು ನೀಡಬೇಕು ನಮಗೆಲ್ಲರಿಗೂ ಸಹಕಾರಿಗಳಿಗಂತ ಒಂದು ಮನವಿಯನ್ನು ಎಲ್ಲರ ಪರವಾಗಿ ಅವರಿಗೆ ಸಲ್ಲಿಸ್ತಾ ಇದ್ದೇನೆ. ಆಗ ಜನರಲ್ಲಿ ಕೂಡ ಒಂದು ವಿಶ್ವಾಸ ಬರ್ತದೆ ಆ ಶಬ್ದದಿಂದ. ಬ್ಯಾಂಕ್ ಅಂದರೆ ಜನರಿಗೊಂದು ವಿಶ್ವಾಸ ಬರ್ತದೆ. ಹಾಗಾಗಿ ಈ ಸಹಕಾರಿ ಬ್ಯಾಂಕ್ಗಳು ನಮ್ಮ ಜಿಲ್ಲೆ ಮಾತ್ರ ದೇಶದಲ್ಲೇ ಒಳ್ಳೆಯ ಕೆಲಸ ಮಾಡುವಂಥ ಬ್ಯಾಂಕ್ ಈ ಬ್ಯಾಂಕ್ ಅಂತೂ ಆದಷ್ಟು ಬೇಗ 1,000 ಹೇಳಿದರೆ ಅದು ದೊಡ್ಡದಲ್ಲ, 2,000 ಠೇವಣಿ ಮಾಡ್ತಾ ಹೇಳಿದ್ರು ನಮ್ಮ ಅಧ್ಯಕ್ಷರು. ಮಾಡಬೇಕು, ನಾವೆಲ್ಲರೂ ಅವರಿಗೆ ಸಹಕಾರ ಕೊಡುವ, ಈ ಸಂಸ್ಥೆಯನ್ನು ಬೆಳೆಸುವ, ಇದು ಇನ್ನಷ್ಟು ಬೆಳಗಲಿ, ಇನ್ನಷ್ಟು ಲಾಭದಲ್ಲಿ ನಡೆಯಲಿ ಅನ್ನೋಂಥ ಶುಭಕಾಮನೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ದೇಶ. ಕೋಆಪರೇಟಿವ್ ಸೊಸೈಟಿಯ ನೂತನ ಶಾಖೆಯನ್ನು ತೆರೆಯುವ ಮುಖಾಂತರ ಆರ್ಥಿಕ ರಂಗದಲ್ಲಿ ಪರಸ್ಪರ ಒಂದು ಸವಾಲಿನ ರೀತಿಯಲ್ಲಿ, ಪೈಪೋಟಿಯ ರೀತಿಯಲ್ಲಿ, ಗ್ರಾಹಕರಿಗೆ ಅನುಕೂಲ ಆಗುವಂಥ ರೀತಿಯ ಒಂದು ವ್ಯವಸ್ಥೆಗೆ ಅನುಗುಣವಾಗಿ ಈ ಶಾಖೆಯನ್ನು ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು ಉದ್ಘಾಟಿಸಿಕೊಟ್ಟಿದ್ದಾರೆ. ಇಲ್ಲಿ ಅನೇಕ ಕಮರ್ಷಿಯಲ್ ಬ್ಯಾಂಕ್ ಇದೆ, DCC ಬ್ಯಾಂಕ್ ಇದೆ, ನಮ್ಮ ಪ್ರಾಥಮಿಕ ಸೊಸೈಟಿ ಇದೆ, ಅಥವಾ ನಾವು ಇವತ್ತು ಇಲ್ಲಿ ರಾಮಕ್ಷತ್ರಿಯ ಅವರ ಬ್ಯಾಂಕಿನ ಶಾಖೆ ಇದೆ, ಬೇರೆ ಬೇರೆ ಶಾಖೆಗಳಿದೆ. ಆದರೂ ಕೂಡ ಒಂದು ಸ್ಥಳ, ಕೇಂದ್ರ ಸ್ಥಳ ಉನ್ನತಿಯನ್ನು ಕಾಣಬೇಕಾಗಿದ್ದರೆ ಹೆಚ್ಚಿನ ವಿಷಯ ಆರ್ಥಿಕ ರಂಗದಲ್ಲಿ ಕೂಡ ಪರಸ್ಪರ ಅನುಕೂಲತೆಗಳನ್ನು ಪಡೆದಾಗ ಆ ಪ್ರದೇಶ ಉನ್ನತಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಆ ದೃಷ್ಟಿಯಲ್ಲಿ ಇದೊಂದು ಮಹತ್ತರವಾದಂಥ ಕೊಡುಗೆ ಅಂತೇಳಿ ಸಮಯದಲ್ಲಿ ಇದರ ಅಧ್ಯಕ್ಷರಾದಂಥ ಜಯರಾಜ್ ಅವರಿಗೆ, ಎಲ್ಲ ನಿರ್ದೇಶಕರಿಗೆ ಕೂಡ ಸ್ಥಳಾವಕಾಶ ಒದಗಿಸಿಕೊಟ್ಟಂಥ ರಾಜಾರಾಮ್ ಹೆಗ್ಡೆ ಅವರಿಗೆ ಕೂಡ ತಮ್ಮೆಲ್ಲರ ಪರವಾಗಿ ನಾನು ತುಂಬ ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಕೆ ಮಾಡ್ತೇನೆ. ನನಗೆ ರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗೂ ನನಗೊಂದು ಸಣ್ಣ ಸಂಬಂಧ. ಯಾಕೆಂದರೆ ಇದು ಹುಟ್ಟಿರುವಂಥದ್ದು ಮಂಗಳೂರಿನ ಬರ್ಡ್ಸ್ ಹಾಸ್ಟೆಲ್ನಲ್ಲಿ. ಬರ್ಡ್ಸ್ ಹಾಸ್ಟೆಲ್ನಲ್ಲಿ ಜಯಪಾಲ್ ರೈ ಅವರು ಈ ಸಂಸ್ಥೆಯನ್ನು ಪ್ರಾರಂಭಿಸಿದ ಮುಖಾಂತರ ರಾಮಕೃಷ್ಣ ಕ್ರೆಡಿಟ್ ಸೊಸೈಟಿ ಅನ್ನೋದರ ಹೆಸರಿನಲ್ಲಿ ರಾಮಕೃಷ್ಣ ಎಜುಕೇಷನ್ ಸೊಸೈಟಿ ಕೂಡ ಅಲ್ಲಿ ಪ್ರಾರಂಭ ಆಗುವಂಥ ಅವಕಾಶ ಆಗಿತ್ತು. ಹೆಚ್ಚಿನ ವಿಷಯ ಇವತ್ತು 20 ವರ್ಷಗಳ ಕಾಲ ಅವರ ನಿರಂತರವಾದಂಥ ಸೇವೆ, ನಿವೃತ್ತರಾಗಿ ಇಲ್ಲಿ ಬಂದ ನಂತರ ಏನಾದರೂ ಸಮಾಜಕ್ಕೊಂದು ಕೊಡುಗೆಯನ್ನು ಕೊಡಬೇಕು ಅನ್ನೋಂಥ ರೀತಿಯಲ್ಲಿ ಅವಿರತವಾಗಿ ಇದನ್ನು ಇವತ್ತು ಒಳ್ಳೆಯ ರೀತಿಯಲ್ಲಿ ತರುವಂಥ ರೀತಿ ಪ್ರಯತ್ನಗಳನ್ನು ಅವರು ನಡೆಸಿದ್ದಾರೆ. ನಾನು ಸಾಧಾರಣ 8 ವರ್ಷಗಳ ಕಾಲ ಬರ್ಡ್ಸ್ ಹಾಸ್ಟೆಲ್ನ ನಿವಾಸಿ. ಹೆಚ್ಚಿನ ಅಂಶ ಎಲ್ಲ ಆಗು ಹೋಗುಗಳ ಬಗ್ಗೆ ಕೂಡ ಅಲ್ಲಿ ತಿಳುವಳಿಕೆ, ಹೆಚ್ಚಿನ ಅಂಶ ಶಿರೂರು ಬೈಂದೂರಿಂದ ಹಿಡಿದು ಇವತ್ತು ಸುಳ್ಯದ ಗಡಿ ಪ್ರದೇಶದವರೆಗೆ ಇರುವಂಥ ಎಲ್ಲ ಸಂಘ ಸಂಸ್ಥೆಯವರು ಕೂಡ ಅಲ್ಲಿ ಒಂದು ಸಭೆ ಸಮಾರಂಭದಲ್ಲಿ ಭಾಗವಹಿಸುವಂಥ ಅವಕಾಶಗಳಿರ್ತಿತ್ತು. ನಮ್ಮ ಬರ್ಡ್ಸ್ ಹಾಸ್ಟೆಲ್ ಅಂತ ಹೇಳಿದರೆ ನಮಗೆ ಯಾವುದೇ ನಿಬಂಧನೆ ಇಲ್ಲ. ಇವತ್ತು ಸುತ್ತ ನಮ್ಮ ವಿಜಯ ಬ್ಯಾಂಕಿನ DGM ಆದಂಥ ಶಾಂತರಾಮ್ ಶೆಟ್ಟರು ಇವತ್ತು ನಮಗೆ ಸೂಪರ್ಡೆಂಟ್ ಆಗಿದ್ದರು. ಸೇವಿಕರು ರಾಜಾರಾಮ್ ಸೇವಿಕರು ಅವರು ಸೂಪರ್ಡೆಂಟ್ ಆಗಿದ್ದರು. ಸತೀಶ್ ಚಂದ್ರ ಹೆಗ್ಡೆ ಅವರು ಕೂಡ ಅಲ್ಲಿಯ ಅಧ್ಯಕ್ಷರಾಗಿ ಕೆಲಸ ಕಾರ್ಯ ಮಾಡಿದಂಥವರು. ಹೆಚ್ಚಿನ ಅಂಶ ಅಲ್ಲಿ ವಿದ್ಯಾಭ್ಯಾಸ ಇವತ್ತು ನಮಗೆ ನಿಯಮಗಳಿಲ್ಲದಿದ್ದರೂ ಕೂಡ ಪರೀಕ್ಷಾ ಟೈಮ್ನಲ್ಲಿ ನಾವು ಅತ್ಯಂತ ಹೆಚ್ಚಿಗೆ ಇವತ್ತು ನಮ್ಮ ವಿದ್ಯಾಭ್ಯಾಸವನ್ನು ಪಠಣ ಮಾಡುವಂಥ ಅವಕಾಶಗಳಿತ್ತು. ಒಳ್ಳೆಯ ಫಲಿತಾಂಶಗಳು ಕೂಡ ಬರ್ತಾ ಇತ್ತು. ಆ ದೃಷ್ಟಿಯಲ್ಲಿ ಇವತ್ತು ನಾವೆಲ್ಲ ಇವತ್ತೇನು ರಾಜಕೀಯ ರಂಗಕ್ಕೆ ಕೂಡ ಬರಬೇಕಾಗಿದ್ರು ಕೂಡ
ಬನ್ಸ್ ಹಾಸ್ಟೆಲ್ ಒಂದು ಕಾರಣ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಹೆಚ್ಚಿನ ಅಂಶ ವಿದ್ಯಾರ್ಥಿ ಸಂಘದಲ್ಲಿ ಕೆಲಸಕಾರ ಮಾಡ್ತಾ ಇತ್ತು. ನಮ್ಮ ಶ್ರೀನಿವಾಸ್ ಶೆಟ್ಟರ್ ಇದ್ದರು, ಅವರು ಇಲ್ಲಿ ಬನ್ಸ್ ಹಾಸ್ಟೆಲಲ್ಲಿ ನಿವಾಸಿ ಆಗಿದ್ದರು. ಅದೇ ರೀತಿಯಾಗಿ ರಮನಾಥ್ ರೈ ಅವರಿದ್ದರು, ವಿಜಯಕುಮಾರ್ ಶೆಟ್ಟರ್ ಅವರು ಇದ್ದರು. ಆಲ್ ಕಾಲೇಜ್ ಸ್ಟೂಡೆಂಟ್ಸ್ ಯೂನಿಯನ್ ಅಂತ ಮಾಡ್ತಾ ಇದ್ರು. ಎಲ್ಲ ಕಾಲೇಜುಗಳ ಅಧ್ಯಕ್ಷರುಗಳನ್ನು ಸೇರಿಸಿ ಇವತ್ತು ಒಂದು ಆಲ್ ಕಾಲೇಜ್ ಸ್ಟೂಡೆಂಟ್ಸ್ ಯೂನಿಯನ್ ಅಂತ ಹೇಳಿದ್ರು. ಪ್ರಭಾವ ಎಷ್ಟು ಅಂತ ಹೇಳಿದರೆ, ಯಾವ ಡೆಪ್ಟಿ ಕಮಿಷನರ್ ಇರಲಿ, ಯಾವ SP ಇರಲಿ, ನಮ್ಮ ಕರೆಗೆ ಹೋಗೋಡುವಂಥ ಅವಕಾಶಗಳಿತ್ತು. ಹೆಚ್ಚಿನ ವಿಷಯ ಒಂದೊಂದು ಸಂಜೆ ನಾವು ಕಾಲ್ ಕೊಟ್ಟರೆ ಇಡೀ ಎಲ್ಲ ಕಾಲೇಜುಗಳು ಕೂಡ ಬಂದಾಗುವಂಥ ಅಂಥ ಪ್ರಭಾವಿತವಾದಂಥ ವಿದ್ಯಾರ್ಥಿ ಸಂಘಟನೆ ಇತ್ತು. ನಂತರ ಹೆಚ್ಚಿನ ವಿಷಯ ನಾವೆಲ್ಲ ಇವತ್ತು ರಾಜಕೀಯ ರಂಗದಲ್ಲಿ ಬರುವಂಥ ಸಮಯದಲ್ಲಿ ನಮ್ಮ ಸ್ನೇಹಿತರುಗಳೇ ನಮಗೆಲ್ಲ ಸಹಕಾರ ಮಾಡಿರುವಂಥದ್ದು. ನಾವೇನಾದರೂ ಕನಸು ಕೂಡ ಕಂಡಿಲ್ಲ, ಶಾಸಕರಾಗ್ಬೋದು ಅಥವಾ ಲೋಕಸಭಾ ಸದಸ್ಯರಾಗ್ಬೋದು ಅಥವಾ ಮಂತ್ರಿ ಆಗ್ಬೋದು ಅಂತ ಕನಸು ಕೂಡ ಕಂಡಿಲ್ಲ. ಇವತ್ತು ಎಲ್ಲ ನಮ್ಮ ಸ್ನೇಹಿತರ ಸುತ್ತ ದಿವಾಕರ್ ಶೆಟ್ಟರ್ ಇದ್ದಾರೆ, ವೇದಿಕೆಯಲ್ಲಿದ್ದಾರೆ. ಅವರೆಲ್ಲರ ಸಹಕಾರದಿಂದ ಇವತ್ತು ಅಂಥ ಜನಪ್ರತಿನಿಧಿ ಆಗುವಂಥ ಅವಕಾಶಗಳು ಸಿಕ್ತು. ಇದೊಂದು ದೊಡ್ಡ ಸಂಬಂಧ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಇವತ್ತು ಆ ದೃಷ್ಟಿಯಲ್ಲಿ ಇವತ್ತು ಈ ಕೋಆಪರೇಟಿವ್ ಬ್ಯಾಂಕ್ ಕೂಡ ಜಯರಾಜ್ ರೈ ಅವರ ನೇತೃತ್ವದಲ್ಲಿ ಹೆಚ್ಚಿನ ಅಂಶ ಬಹಳ ಪ್ರಗತಿಯನ್ನು ಇವತ್ತು ಕಂಡಿದೆ. ಸುತರ ರಾಜೇಂದ್ರ ಕುಮಾರ್ ಅವರು ಇದನ್ನು ಉದ್ಘಾಟಿಸಿಕೊಟ್ಟಿದ್ದಾರೆ, 28ನೇ ಶಾಖೆಯನ್ನು. ರಾಜೇಂದ್ರ ಕುಮಾರ್ ಅವರು ಪ್ರಚಲಿತವಾದಂಥ ಸಮಾಜದಲ್ಲಿ ಇವತ್ತು ಯಾವುದನ್ನು ಉದ್ಘಾಟಿಸ್ತಾರೆ ಅದೆಲ್ಲ ಬಂಗಾರ ಆಗ್ತದೆ ಅಂತ ಹೇಳಿದೆ. ಹೆಚ್ಚಿನ ಅಂಶ ಮೊನ್ನೆ ತಾನೇ ನಡೆದಂಥ ಸಮಾವೇಶ ನೋಡಿದರೆ ನೀಲಿ ಸೀರೆ ಕೂಡ ಕೊಟ್ಟಿದ್ರು. ಹೆಚ್ಚಿನ ಅಂಶ ಸಮುದ್ರದ ಅಲೆಯ ರೀತಿಯಲ್ಲಿ ಕಾಣ್ತಾ ಇತ್ತು. ಒಂದು 1.5 ಲಕ್ಷ ಜನ ಮಹಿಳೆಯರಲ್ಲಿ ಒಟ್ಟು ಸೇರಿರುವಂಥದ್ದು ಹೆಚ್ಚಿನ ಅಂಶ ಗಿನ್ನಿಸ್ ದಾಖಲೆ ಆಗುವಂಥ ಒಂದು ಕಾರ್ಯಕ್ರಮವನ್ನು ರೂಢೀಕರಿಸಿದ್ದಾರೆ. ಮಹಿಳೆಯರಿಗೆ ಕೂಡ ಸಮಾನವಾದಂಥ ಒಂದು ಅವಕಾಶಗಳು ಸಿಗಬೇಕು ಅನ್ನುವಂಥ ರೀತಿಯ ಕ್ರಾಂತಿಕಾರಿಕವಾದಂಥ ಹೆಜ್ಜೆಯನ್ನು ನವೋದಯ ಇವತ್ತು ಸಹಕಾರಿ ಸಂಘ ಅನ್ನುವಂಥ ರೀತಿಯಲ್ಲಿ ಸ್ವಸಹಾಯ ಗುಂಪು ಅನ್ನುವಂಥ ರೀತಿಯಲ್ಲಿ ರಚನೆ ಮಾಡಿ ಅದರ ಮುಖಾಂತರ ಮಹಿಳೆಯರಲ್ಲಿ ಕೂಡ ಆತ್ಮವಿಶ್ವಾಸ ಮೂಡಿಸುವಂಥ ಕೆಲಸ ಕಾರ್ಯಕ್ಕೆ ಅವರು ಚಾಲನೆಯನ್ನು ಕೊಟ್ಟಿದ್ದಾರೆ. ಇಡೀ ಸಹಕಾರಿ ರಂಗದಲ್ಲಿ ಪ್ರಾಥಮಿಕ ಇವತ್ತು ಸಹಕಾರಿ ಸಂಘಗಳು ಇರ್ಬೋದು, ಅದಲ್ಲದೆ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗಳು ಕೂಡ ಇವತ್ತು ಉತ್ತಮ ರೀತಿಯಲ್ಲಿ ನಡೆಯಬೇಕಾಗಿದ್ರೆ ಅದರಲ್ಲಿ ಕೂಡ ಶ್ರೀಯುತ ರಾಜೇಂದ್ರ ಕುಮಾರ್ ಅವರ ಸಹಕಾರ ಇದ್ದೇ ಇದೆ ಅಂತ ನಾನು ನಂಬಿದ್ದೇನೆ. ಶ್ರೀಯುತ ಜಯರಾಜ್ ರೈ ಅವರು ರಾಜೇಂದ್ರ ಕುಮಾರ್ಗೆ ಬಹಳ ಹತ್ತಿರದವರು. ಹೆಚ್ಚಿನ ಅಂಶ ಜಯರಾಜ್ ರೈ ಅವರು ವಿಜಯ ಬ್ಯಾಂಕ್ ಸುಂದರಾಮ್ ಶೆಟ್ರು ಯಾವ ರೀತಿಯಲ್ಲಿ ಅಂದಿನ ಸಂದರ್ಭದಲ್ಲಿ ಕರೆದು ಉದ್ಯೋಗವನ್ನು ಕೊಟ್ಟು ವಿಜಯ ಬ್ಯಾಂಕು ಒಂದು ಆರ್ಥಿಕ ಸಬಲತೆಯನ್ನು ಕೊಡುವಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಂಡಿದ್ದ ಅವರು ವಿಜಯ ಬ್ಯಾಂಕಲ್ಲಿ ಕೂಡ ಕೆಲಸ ಕಾರ್ಯವನ್ನು ಮಾಡಿದಂಥವ್ರು. ಹೆಚ್ಚಿನ ಅಂಶ ಅವರ ತಮ್ಮ ಕಾಮರಾಜ್ ರೈ ನಮ್ಮ ಸಹಪಾಠಿಗಳು, ಅವರು ಸ್ಕೂಲ್ ಆಫ್ ಸೋಷಿಯಲ್ ವರ್ಕ್ ರೋಷನ್ಯದಲ್ಲಿ ಒಟ್ಟಿಗೆ ಕಲ್ತಂಥವರು. ಅವರು ಪೋಸ್ಟ್ ಗ್ರಾಜುಯೇಷನ್ ಇದರ ಅಧ್ಯಕ್ಷರು, ನಾನು ಗ್ರಾಜುಯೇಷನ್ ಇದರ ಅಧ್ಯಕ್ಷನಾಗಿ ಕೆಲಸ ಕಾರ್ಯವನ್ನು ಮಾಡಿದ್ದೆ. ಅವರ ತಮ್ಮ ಬಲರಾಜ್ ರೈ ಹೆಚ್ಚಿನ ವಿಷಯ ಅವರು ಕೂಡ ವಿದ್ಯಾರ್ಥಿ ಜೀವನದಲ್ಲಿ ಸಾಕಷ್ಟು ಸಂಘಟನೆಯಲ್ಲಿ ಉದಾತ್ತವಾದಂಥ ಕೊಡುಗೆಯನ್ನು ಕೊಟ್ಟಂಥವ್ರು. ಅವರ ಮನೆಗೆ ಕುಂಟಾಡಿಗೆ ನಾನು ಹೋಗಿದ್ದೇನೆ, ಆ ಮನೆಯಲ್ಲಿ ವಾಸ ಮಾಡಿದೆ ಅಂದಿನ ಸಮಯದಲ್ಲಿ. ಇವತ್ತು ಆ ಜಯರಾಜ್ ರೈ ಅವರು ಒಂದು ಚಾಲೆಂಜ್ ಆಗಿ ತೆಗೆದುಕೊಂಡು 1,000 ಕೋಟಿ ರೂಪಾಯಿ ಠೇವಣಿ ಮಾಡಬೇಕು ಅನ್ನೋಂಥ ರೀತಿಯ ಕಾರ್ಯಕ್ರಮಕ್ಕೆ ಅನುಗುಣವಾಗಿ ಅದನ್ನು ಸಾಧಿಸುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಈಗ ಕೂಡ ಆ ಸವಾಲನ್ನು ಸ್ವೀಕಾರ ಮಾಡಿಕೊಂಡು ಇನ್ನು ಮುಂದಕ್ಕೆ ರಾಜೇಂದ್ರ ಕುಮಾರ್ ಹೇಳಿದಂಥ ರೀತಿಯಲ್ಲಿ ಇದು ಬ್ಯಾಂಕ್ ಆಗಿ ಪರಿವರ್ತನೆ ಮಾಡುವಂಥ ಎಲ್ಲ ರೀತಿಯ ಪ್ರಯತ್ನಗಳನ್ನು ಕೂಡ ಶ್ರೀಯುತ ಜಯರಾಜ್ ರೈ ಅವರು ಅವರ ಆಡಳಿತ ಮಂಡಳಿಯವರು ನಡೆಸ್ತಾ ಇದ್ದಾರೆ. ಕೋಆಪರೇಟಿವ್ ಸೊಸೈಟಿ ಸುಮಾರು 1994ರಲ್ಲಿ ಸ್ಥಾಪನೆಗೊಂಡು ಇಂದು 28 ಶಾಖೆಗಳನ್ನು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೊಂದಿ ಒಂದು ಪ್ರತಿಷ್ಠಿತ ಒಂದು ಸೊಸೈಟಿಯಾಗಿ ತನ್ನ ಕಾರ್ಯವನ್ನು ನೆರವೇರಿಸ್ತಾ ಇದೆ. ಯಾಕಂತ ಅಂದರೆ ಇಂದು ಒಂದು ನಮ್ಮ ದೇಶದ ಅರ್ಥವ್ಯವಸ್ಥೆಯಲ್ಲಿ ಸಹಕಾರ ಕ್ಷೇತ್ರದ ಪಾಲು ಅತ್ಯಂತ ಮಹತ್ವದ್ದಾಗಿದೆ. ಅದರಲ್ಲೂ ನಮ್ಮ ಕರಾವಳಿ ಭಾಗದಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಹಕಾರ ಕ್ಷೇತ್ರ ಅನ್ನೋದು ತುಂಬ ಮಹತ್ವಪೂರ್ಣವಾದಂತಹ ಕಾರ್ಯವನ್ನು ನೆರವೇರಿಸ್ತಾ ಇದೆ. ಈ ಭಾಗದ ಸದಸ್ಯರುಗಳಿಗೆ, ಸಾರ್ವಜನಿಕರಿಗೆ ಅತ್ಯಂತ ಅವರ ಮನೆ ಬಾಗಿಲಿಗೆ ಹೋಗಿ ಸೇವೆಯನ್ನು ಇಂದು ನೀಡ್ತಾ ಇದ್ದೇವೆ. ಯಾಕಂತ ಅಂದರೆ ನಾವು ಇಂದು ವಾಣಿಜ್ಯ ಬ್ಯಾಂಕ್ಗಳು
ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ ಎಂದು ನಾವು ನೋಡ್ಬೋದು. ಹಾಗೆ ಈ ಒಂದು ಶ್ರೀರಾಮ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸುಮಾರು 590 ಕೋಟಿ ಶ್ರೀರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸುಮಾರು 590 ಕೋಟಿ ಠೇವಣಾತಿಯನ್ನು ಹೊಂದಿ ಸುಮಾರು 508 ಕೋಟಿಗೂ ಮಿಗಿಲಾಗಿ ಸಾಲ ಸೌಲಭ್ಯವನ್ನು ನೀಡಿದೆ. ಹಾಗೆ 1098 ಕೋಟಿಯಷ್ಟು ಒಟ್ಟು ವ್ಯವಹಾರವನ್ನು ನಡೆಸ್ತಾ ಬಂದಿದೆ. ಇವರು ಇಲ್ಲಿನ ಅಧ್ಯಕ್ಷರಾದಂತಹ ಇವರು ನಿವೃತ್ತ ಬ್ಯಾಂಕಿನ ಸಿಬ್ಬಂದಿಯಾಗಿದ್ದು ಅಧಿಕಾರಿಗಳಾಗಿದ್ದು ಇವರಿಗೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚು ಒಂದು ಅನುಭವ ಇರೋ ಕಾರಣದಿಂದ ಇಂದು ಶ್ರೀರಾಮ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇಷ್ಟು ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ಕಾರಣ ಆಗಿದೆ. ಅಲ್ಲಿನ ಒಂದು ಸಿಬ್ಬಂದಿಗಳು ಸಹ ಪ್ರಾಮಾಣಿಕತೆಯಿಂದ ದುಡಿತಾ ಇರುವ ಕಾರಣ ಇಂದು ಶ್ರೀರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇಂದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಪ್ರತಿಷ್ಠಿತ ಸಂಸ್ಥೆಯಾಗಿ ಮೂಡಿ ಬಂದಿದೆ. ಇದು ರಾಜ್ಯ ಮಟ್ಟದಲ್ಲೂ ಕೂಡ ತನ್ನನ್ನು ತಾನು ಗುರುತಿಸಿಕೊಂಡಿದೆ, ಹಲವಾರು ಪ್ರಶಸ್ತಿಗಳನ್ನು ಪಡೆದಿದೆ. ಹಾಗೆ ಇವರ ಅಧಿಕಾರಾವಧಿ ಈಗ ಈ ವರ್ಷ ಚುನಾವಣೆ ಆಗಿದೆ. 2030 ವೇಳೆಗೆ ಇವರ ಆಶಯದಂತೆ ಸುಮಾರು 2,000 ಕೋಟಿಯಷ್ಟು ದುಡಿಯುವ ಬಂಡವಾಳವನ್ನು ಹೊಂದಿ ಒಟ್ಟು ವ್ಯವಹಾರವನ್ನು ಹೊಂದಿ ಈ ಒಂದು ಸೊಸೈಟಿಯು ಇನ್ನೂ ಅತ್ಯಂತ ಉನ್ನತ ಮಟ್ಟಕ್ಕೆ ಹೋಗಲಿ. ಈ ಒಂದು ಶಾಖೆ ಹಿರಿಯಡ್ಕ ಶಾಖೆ ಏನಿದೆ ಇಂದು ಪ್ರಾರಂಭಗೊಂಡಿದೆ. ಈ ಭಾಗದ ಎಲ್ಲ ಸದಸ್ಯರು ಕೂಡ ಈ ಒಂದು ಸೊಸೈಟಿಯ ಸೇವೆಯನ್ನು ಒದಗಿಸ್ಕೋಬೇಕು. ತಾವೆಲ್ಲರೂ ಕೂಡ ಮತ್ತಷ್ಟು ಕ್ರಿಯಾಶೀಲವಾಗಿ ಚಟುವಟಿಕೆಯಿಂದ ಈ ಸಂಘದ ಒಂದು ಬ್ಯಾಂಕಿಂಗ್ ವ್ಯವಹಾರದಲ್ಲಿ ತೊಡಗಿಸಿಕೊಂಡು ಇದರ ಸೇವೆಯನ್ನು ತಾವೆಲ್ಲರೂ ಪಡ್ಕೊಳ್ಳಿ. ಹಾಗೆ ಈ ಒಂದು ಶ್ರೀರಾಮ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಮತ್ತಷ್ಟು ಉನ್ನತ ಮಟ್ಟಕ್ಕೆ ಹೋಗಲಿ ಎಂದು ಈ ಒಂದು ಶುಭ ಸಂದರ್ಭದಲ್ಲಿ ಶಾಖೆಯನ್ನು ಉದ್ಘಾಟನೆ ಮಾಡುವುದರೊಂದಿಗೆ ಸಮಸ್ತ ಸಹಕಾರಿಗಳಿಗೆ ಒಂದು ಒಳ್ಳೆಯ ಸಂದೇಶವನ್ನು ನೀಡಿದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲದ ಅಧ್ಯಕ್ಷರು, ನನ್ನ ಮಾರ್ಗದರ್ಶಕರು, ಗೌರವಾನ್ವಿತರು, ಹಿರಿಯರಾದ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರೇ, ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆ ವಹಿಸಿದ ಈ ಸಂಸ್ಥೆಯ ಅಧ್ಯಕ್ಷರು ಆತ್ಮೀಯರಾದ ಜಯರಾಜ್ ಬೀರಯ್ಯ ಅವರೇ, ಮತ್ತೆ ಒಂದು ಗ್ರಾಮ ಪಂಚಾಯತ್ ಕಾರ್ಯಕ್ಷೇತ್ರದಲ್ಲಿ ಶಿವವನ್ನು ಹೊರತುಪಡಿಸಿದರೆ ಅತ್ಯಧಿಕ ಆರ್ಥಿಕ ಸಂಸ್ಥೆ ಇರುವ ಸ್ಥಳ ಯಾವುದು ಅಂತ ಹೇಳಿದರೆ ಅದು ಹಿರಿಯಡ್ಕ. ಯಾಕಂದರೆ ಎಲ್ಲ ಆರ್ಥಿಕ ಸಂಸ್ಥೆಗಳನ್ನು ಈ ಗ್ರಾಮಕ್ಕೆ ಬರಮಾಡಿಕೊಳ್ಳುವ ಎಲ್ಲ ಗ್ರಾಮ ಪಂಚಾಯತ್ಗಳಿಗೆ ನಾನು ಕೈ ಮುಗಿದು ಒಬ್ಬ ಸಹಕಾರಿಯಾಗಿ ಕೃತಜ್ಞತೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಎಲ್ಲ ಚಿತ್ರಣವನ್ನು ಇಟ್ಟರು. ಈ ಸಂದರ್ಭದಲ್ಲಿ ನಮ್ಮೊಂದಿಗೆಲ್ಲ ಹಿರಿಯರು ಸಾಕಷ್ಟು ತಮ್ಮನ್ನು ಸಮಾಜಕ್ಕೆ ತೊಡಗಿಸಿಕೊಂಡ ಜೈಪಾಲ್ ಶೆಟ್ಟರನ್ನು ನಾವು ನೆನಪಿಸಲೇಬೇಕು. ಜಾಗತಿಕ ಬ್ಯಾಂಕ್ ಸಂಘದ ಅಧ್ಯಕ್ಷರಾದ ಸಂದರ್ಭದಲ್ಲಿ ಸುಮಾರು 30-31 ವರ್ಷಗಳ ಹಿಂದೆ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು. ತದನಂತರ ಸ್ಥಾಪಕ ಅಧ್ಯಕ್ಷರಿಂದ ಹಿಡಿದು ಇವತ್ತು ಜಯರಾಜರವರೆಗೆ ಸಂಸ್ಥೆ ಇವತ್ತು ತನ್ನ ಕಾರ್ಯಕ್ಷೇತ್ರ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯ ಕಾರ್ಯಗಳಿಗೆ ಬೇರೆ ಬೇರೆ ಶಾಖೆಗಳನ್ನು ಮಾಡುತ್ತಾ ಇವತ್ತು ಬೃಹದಾಕಾರವಾಗಿ ಬೆಳೆದಿದೆ. ಜಯರಾಜರವರು ಆರ್ಥಿಕ ಸಂಸ್ಥೆಯಲ್ಲಿ ಮುಖ್ಯಸ್ಥರಾಗಿ ಅನೇಕ ವರ್ಷಗಳ ಅನುಭವಗಳು. ಸಹಕಾರಿ ಕ್ಷೇತ್ರಕ್ಕೆ ಅವರು ತನ್ನ ಕರ್ತವ್ಯವನ್ನು ಸಲ್ಲಿಸಿದವರಿಗೆ ಇವತ್ತು ಅದರ ಅಧಿಕಾರದ ಚುಕ್ಕಾಣಿಯನ್ನು ಇಟ್ಕೊಂಡಿದ್ದಾರೆ. ಎಲ್ಲ ನಿರ್ದೇಶಕ ಮಂಡಳಿಯ ಸಹಕಾರದೊಂದಿಗೆ ಇವತ್ತು ಸಂಸ್ಥೆಯ ಚಿತ್ರಣ ನೋಡೋದಕ್ಕೆ ಅತ್ಯಂತ ಸಂತೋಷ ಆಗ್ತದೆ. ಯಾಕಂದರೆ ಸರಿಸುಮಾರು 600 ಕೋಟಿ ಠೇವಣಿಯನ್ನು ಜನರಿಂದ ಸಂಗ್ರಹಿಸಿಕೊಳ್ಳುವುದರೊಂದಿಗೆ ಅದಕ್ಕೆ ಪೂರಕವಾದ ಸಾಲ ನೀಡುವುದರೊಂದಿಗೆ ನಿರಂತರವಾಗಿ ಸತತವಾಗಿ 25% ಪಾಲುದಾರಿಕೆಯನ್ನು ತನ್ನ ಸದಸ್ಯರಿಗೆ ನೀಡ್ತಾ ಇದ್ದಾರೆ. ಗೌರವಿಸುತ್ತದೆ. ಇಷ್ಟೆಲ್ಲ ವ್ಯವಹಾರ ಮಾಡಬೇಕಾದ್ರೆ ಒಂದು ಸಹಕಾರಿ ಕ್ಷೇತ್ರದ ಮೇಲೆ ರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಬಗ್ಗೆ ಜನ ವಿಶ್ವಾಸ ನಂಬಿಕೆಯನ್ನು ಇಟ್ಟುಕೊಂಡಿದ್ದಾರೆ. ನಮ್ಮ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ 40% ಜನರು ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಹೀಗಾಗಿ ನಮ್ಮ ಮಾರ್ಗದರ್ಶಕರಾದ ರಾಜೇಂದ್ರ ಕುಮಾರ್ ಅವರು ಹೇಳಿದರು. ಯಾಕಂದರೆ ಕೇಂದ್ರದಲ್ಲಿ ಸಹಕಾರ ಸಚಿವಾಲಯ ಇರಲಿಲ್ಲ, ಸಹಕಾರ ಸಚಿವರಿರಲಿಲ್ಲ. ಆದರೆ ಗೌರವಾನ್ವಿತ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇವತ್ತು ಕೇಂದ್ರದಲ್ಲಿ ಅಮಿತ್ ಶಾ ಅವರು ಸಹಕಾರ ಸಚಿವರಾಗಿ, ನಮ್ಮ ರಾಜ್ಯದ ಸಹಕಾರ ಸಚಿವರಾದ ಕೆ.ಎಲ್. ರಾಜಣ್ಣನವರು ಅವರ ಎಲ್ಲ ಸಹಕಾರದೊಂದಿಗೆ ಅನೇಕ ಬದಲಾವಣೆಗಳನ್ನು ಸಹಕಾರಿ ಕ್ಷೇತ್ರದಲ್ಲಿ ತರ್ತಾ ಇದ್ದಾರೆ. ಬದಲಾವಣೆ ಅಂದರೆ ಇಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ವ್ಯವಸ್ಥೆಗಳು ಸಹಕಾರಿ ಕ್ಷೇತ್ರದಿಂದ ಮಾತ್ರ ಸಾಧ್ಯ ಎನ್ನುವ ಮಟ್ಟಕ್ಕೆ ಅನೇಕ ಬದಲಾವಣೆಯನ್ನು ಮಾಡ್ತಿದ್ದಾರೆ. ಇನ್ನೇನು ಕೆಲವೇ
ಕ್ಷೇತ್ರಕ್ಕೆ ಬರಮಾಡಿಕೊಂಡಿದ್ದಾರೆ. ಯಾಕಂದರೆ ಇವತ್ತು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಪಿತಾಮಹ ಇವತ್ತು ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು ಸಹಕಾರಿ ಭೀಷ್ಮರಾಗಿಟ್ಟುಕೊಂಡು ಸಾಕಷ್ಟು ತಿಳುವಳಿಕೆಗಳವರು ಇವತ್ತು ಕೇಂದ್ರಕ್ಕೆ ಮಾಹಿತಿ ಕೊಡಬೇಕೆನ್ನೋ ಉದ್ದೇಶಕ್ಕೆ ನಮಗೆಲ್ಲ ಹೆಮ್ಮೆ. ಯಾಕಂದರೆ ನಮ್ಮ ಜಿಲ್ಲೆಯವರು ಇವತ್ತು ಕೇಂದ್ರದಲ್ಲಿ ಮಾಹಿತಿ ಕೊಡುವ ಒಂದು ಬರಮಾಡಿಕೊಂಡಿದ್ದಾರೆ ಅಂತ ಹೇಳುವಂಥದ್ದು ಜೋರದ ಕೈ ಚಪ್ಪಳೆ ತಟ್ಟುವುದರ ಮುಖಾಂತರ ಖಂಡಿತವಾಗಿ ಅಭಿನಂದನೆ ಸಲ್ಲಿಸ್ತಾ ಅನೇಕ ಬದಲಾವಣೆಗಳು ಇವತ್ತು ಜನರಿಗೆ ಸಹಕಾರಿಗಳಿಗೆ ಪೂರಕವಾದ ಬದಲಾವಣೆಯನ್ನು ಮಾಡುವಂತಿದ್ದಾರೆ. ಗೌರವನಿದ್ದರೆ ಇವತ್ತು ರಾಮಕೃಷ್ಣ ಕೇಡ್ ಕಾಂಪೌಂಡ್ ಸೊಸೈಟಿ ಹಿರೇಕೆರೆಯಲ್ಲಿ ತನ್ನ ಶಾಖೆಯನ್ನು ಪ್ರಾರಂಭ ಮಾಡಿದೆ. ಅವೆಲ್ಲ ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು. ಉಳ್ಳವರು ಠೇವಣಿ ಇಟ್ಟು ಅಗತ್ಯತೆ ಉಳ್ಳವರು ಆರ್ಥಿಕ ಸೌಲಭ್ಯವನ್ನು ನಮ್ಮದೇ ಸಂಸ್ಥೆ ಸಹಕಾರಿ ಕ್ಷೇತ್ರ ಎನ್ನುವಂಥದ್ದು ಯಾರೋ ಒಬ್ಬರ ಸುತ್ತಲ್ಲ. ಇವತ್ತು ಜಯರಾಜರವರ ಅಧ್ಯಕ್ಷರಾಗಿರ್ಬೋದು, ಇವರು ಸದಸ್ಯರೆಲ್ಲರ ಸುತ್ತು. ಆದ್ದರಿಂದ ನಮ್ಮ ವ್ಯವಹಾರವನ್ನು ನಮ್ಮದೇ ಸಂಸ್ಥೆಯಲ್ಲಿ ಮಾಡುವುದರ ಮುಖಾಂತರ ನಾವೆಲ್ಲ ಒಟ್ಟು ಸೇರಿಕೊಂಡು ಸಂಸ್ಥೆಯನ್ನು ಬೆಳೆಸೋಣ, ಸಂಸ್ಥೆಯನ್ನು ಅಭಿವೃದ್ಧಿಪಡಿಸೋಣ. ತನ್ಮೂಲಕ ಒಂದು ಸಾಮಾಜಿಕ ಕಳಕಳಿಯ ಚಿಂತನೆ ಇಟ್ಟುಕೊಂಡು ಒಂದು ಅಂಶವನ್ನು ಸಮಾಜಕ್ಕೆ ಬೇರೆ ಬೇರೆ ರೀತಿಯಲ್ಲಿ ನೀಡ್ತಾ ಇದ್ದಾರೆ. ಅದರ ಸದುಪಯೋಗವನ್ನು ಸಹ ನಾವೆಲ್ಲ ಸಹಕಾರಿಗಳು ಪಡೆಯೋಣ ಅಂತ ಹೇಳಿದ್ರೆ ನಾನು ಉಡುಪಿ ಜಿಲ್ಲೆಯ ಸಮಸ್ತ ಸಹಕಾರಿಗಳ ಪರವಾಗಿ ಶುಭಾಶಯ ಕೋರುತ್ತಾ ಅವಶ್ಯಕತೆ ಹೊಂದಿದೆ. ರಾಮಕೃಷ್ಣ ಕೋಆಪರೇಟಿವ್ ಸೊಸೈಟಿ ತನ್ನ 28ನೇ ಶಾಖೆಯನ್ನು ಹಿರಿಯಡ್ಕದಲ್ಲಿ ಪ್ರಾರಂಭಿಸಿ ಇವತ್ತು ಅದರ ಸಭಾ ಕಾರ್ಯಕ್ರಮವನ್ನು ಇಲ್ಲಿ ನೆರವೇರಿಸಲಾಗಿದೆ. ಈ ಸಭಾ ಕಾರ್ಯಕ್ರಮದ ವೇದಿಕೆಯ ಅಧ್ಯಕ್ಷರಾದ ಹಾಗೂ ಸಂಸ್ಥೆಯ ಅಧ್ಯಕ್ಷರಾದ ಜಯರಾಜ್ ಬಿ ರೈ ಅವರೇ, ಸಹಕಾರ ರತ್ನ ಮಾರ್ಗದರ್ಶಕರಾದ ಎನ್ ರಾಜೇಂದ್ರ ಕುಮಾರ್ ಅವರೇ, ಮಾಜಿ ಸಚಿವರು ಮಾಜಿ ಶಾಸಕರಾದ ವಿನಯ್ ಕುಮಾರ್ ಸುರ್ಕೆ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಹಿರಿಯಡ್ಕದ ಸಜ್ಜನ ಬಂಧು ಭಗಿನಿಯರೇ, ನಿಮಗೆ ಬಹಳ ಖುಷಿಯಾಗುತ್ತೆ ಏನಂದರೆ ಹಿರಿಯಡ್ಕದ ಜನರಲ್ಲಿ ಇಷ್ಟು ದುಡ್ಡಿದೆ ಅಂತ. ಯಾಕಂದರೆ ಯಾವ ಕೋಆಪರೇಟಿವ್ ಬ್ಯಾಂಕ್ ಇದೆಯೋ ಅದೆಲ್ಲ ಬ್ರಾಂಚು ಹಿರಿಯಡ್ಕದ. ಇದು ನಮಗೆ ಭಾಳ ಖುಷಿ. ಜನರ ಕಷ್ಟಗಳಿಗೆ ಸ್ಪಂದನೆ ಮಾಡುವ ಮುಖೇನ ಇವತ್ತು ಸಮಾಜಕ್ಕೆ ಒಂದು ಹೆಸರೇನು ಹೋಗುತ್ತಂದರೆ ಹಿರಿಯಡ್ಕದಲ್ಲಿ ಬ್ರ್ಯಾಂಚ್ ಆಗುತ್ತೆ ಅಂತ ಬೇರೆ ಬೇರೆ ಸೊಸೈಟಿಗಳಾಗಿದೆ. ಅದರಿಂದ ಹಿರಿಯಡ್ಕದ ಜನರಲ್ಲಿ ದುಡ್ಡು ಬಹಳ ಇದೆ ಅಂತೇಳಿ ನಮಗೆ ಹೇಳಲಿಕ್ಕೆ ಬಹಳ ಖುಷಿ ಆಗ್ತಾ ಇದೆ. ಇನ್ನೊಂದು ಬಹುಶಃ ಇಲ್ಲಿ ನನಗೆ ಗೊತ್ತಿದ್ದ ಪ್ರಕಾರ 10-11 ಕೋಆಪರೇಟಿವ್ ಬ್ಯಾಂಕ್ಗಳಿವೆ. SCDC ಬ್ಯಾಂಕು ಮತ್ತು ಹಿರಿಯಡ್ಕದ ಕೋಆಪರೇಟಿವ್ ಇದು ನಮ್ಮ ಹಿರಿಯಡ್ಕ ಸೊಸೈಟಿ ಬಿಟ್ಟು ಸಣ್ಣ ಸಣ್ಣ ಕೋಆಪರೇಟಿವ್ ಬ್ಯಾಂಕ್ಗಳು 8-10-11 ಸೊಸೈಟಿಗಳಿವೆ. ಹಿರಿಯಡ್ಕ 2-3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 11 ಮದುವೆ ಹಾಲ್ಗಳು ಕೂಡ ಇವೆ. ಬಹುಶಃ ಈ ಸಣ್ಣ ಊರಲ್ಲಿ ಇಷ್ಟು ದೊಡ್ಡ ಗಾತ್ರದ ಒಂದು ವ್ಯವಹಾರ, ಮದುವೆ ಹಾಲ್ ಆಗ್ಬೋದು, ಕೋಆಪರೇಟಿವ್ ಸೊಸೈಟಿ ಆಗ್ಬೋದು, ಇದೆಲ್ಲ ನಡೆಯುವಂಥದ್ದು ಬಹುಶಃ ಬಹಳ ಸಂತೋಷದ ವಿಚಾರ. ಸುತ್ತಮುತ್ತಲ ಪ್ರದೇಶ ಹಳ್ಳಿ ಪ್ರದೇಶ. ಇವತ್ತು ಹಿರಿಯಡ್ಕ ಮಣಿಪಾಲ ಬಿಟ್ಟರೆ ಹಿರಿಯಡ್ಕ ಅತ್ಯಂತ ವೇಗವಾಗಿ ಬೆಳೆಯುತ್ತಿರೋ ಊರು. ಈ ಊರಲ್ಲಿ ಇಂಥ ಒಂದು ಬ್ಯಾಂಕ್ಗಳ ಸೊಸೈಟಿಗಳ ಅಗತ್ಯ ಇವತ್ತು ಖಂಡಿತ ಇದೆ. ಇವತ್ತು ರಾಜೇಂದ್ರ ಕುಮಾರ್ ಹೇಳಿದ ಹಾಗೆ ಬಹುಶಃ ಈ ಸೊಸೈಟಿಗಳು ಇವತ್ತು ಯಾವ ರೀತಿ ಬೆಳೀತಾ ಇದೆ ಅಂತ ಹೇಳಿದ್ರೆ ಬ್ಯಾಂಕ್ಗಳಲ್ಲಿ ಇವತ್ತು ಹೇಳಿದ್ರು. ನಮಗೂ ಸುಮಾರು ಜನ ಫೋನ್ ಮಾಡ್ತಾರೆ, ಬ್ಯಾಂಕ್ ಪೋಯಮ್ ಅಲ್ಲಿ ಪಾತ್ರಿದ್ದಾರೆ, ಆ ಹಿಂದಿ ಪಾತ್ರೆಗಳ ಅರ್ಥ ಬನ್ನಿ ಇದ್ರ ಫೋನ್ ಮಾಡ್ತಾರೆ ಅಂತ. ಈ ಪರಿಸ್ಥಿತಿ ಇದೆ, ಬೇರೆ ಬೇರೆ ಕಾರಣ ಇರ್ಬೋದು. ಆದರೆ ಇವತ್ತು ಕೋಆಪರೇಟಿವ್ ಬ್ಯಾಂಕ್ಗಳು ಎಷ್ಟು ಕೆಲಸ ಮಾಡ್ತಾವೋ ಅಷ್ಟು ಇವತ್ತು ಲಾಭ ಗಳಿಸಲಿಕ್ಕೆ ಸಾಧ್ಯ. ಜನರಿಗೆ ಲೋನ್ ಕೊಡೋದು, ಲೋನ್ ತಗೊಳ್ಳೋದು ಒಂದು ಮುಖ್ಯ ಭಾಗ. ಆದರೆ ಅದರ ಒಟ್ಟೊಟ್ಟಿಗೆ ಅಲ್ಲಿ ಯಾವ ರೀತಿ ನಮ್ಮನ್ನು ಸ್ಪಂದನೆ ಮಾಡ್ತಾರೆ ಅನ್ನೋದು ಕೂಡ ಮುಖ್ಯ. ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಗುರುಮೆ ಸುರೇಶ್ ಶೆಟ್ಟಿ ಅವರು ಬರ್ತಾ ಇದ್ದಾರೆ. ಅವರು ವೇದಿಕೆಗೆ ಬರಬೇಕು. ಅವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಸ್ವಾಗತ ಮಾಡ್ತಾ ಇದ್ದಾರೆ. SCDC ಬ್ಯಾಂಕು ಹಿರಿಯಡ್ಕದಲ್ಲಿ ಶುರುವಾದಾಗ ನನಗೆ ಇಲ್ಲಿಯ ಬ್ರಾಂಚ್ ಮ್ಯಾನೇಜರ್ ಫೋನ್ ಮಾಡಿದ್ರು, ಅಧ್ಯಕ್ಷರು ಮತ್ತೆ ಲೋನ್ ಕೊರೋಡಿಗೆ ಅಂತೇಳಿ. ನನಗಾಗ ಸತ್ಯ ಹೇಳ್ಬೇಕಂದ್ರೆ ಬಸ್ಸಿನ ಅವಶ್ಯಕತೆ ಇರಲಿಲ್ಲ. ಆದರೆ ಪ್ರಥಮ ಲೋನ್ ತಗೊಳ್ಬೇಕು, ನೀವು ಪ್ರಥಮ ಗ್ರಾಹಕರಾಗಬೇಕು ಹೇಳಿದ್ಕೊಳ್ಳೆ ನನಗೂ ಭಾಳ ಖುಷಿ ಆಯಿತು. ಈಗಾಗಲೇ ಜಯಕರಣ್ಣ ಹೇಳಿದಾಗೆ ಅವರ ಕೈಗುಣ ಏನಂದರೆ ಅದಕ್ಕಿಂತ ಮೊದಲು ಏನು ಲೋನ್ ಮಾಡಿದ್ದೇನೆ ಆ ಲೋನ್ ಹಾಗೆ ಇತ್ತು, ಈ ಲೋನ್ ಬೇಗ ಕ್ಲೋಸ್ ಆಗಿದೆ. SCDC ಬ್ಯಾಂಕಿನ ಲೋನ್ ಪ್ರಥಮ ಕ್ಲೋಸ್ ಆಗಿದೆ. ಆದ್ದರಿಂದ ಇವತ್ತು ಹಿರಿಯಡ್ಕದಂಥ ಈ ಭಾಗಕ್ಕೆ ರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಬಂದಿದೆ. ನಾವೆಲ್ಲ ಸೇರಿ ಆ ಸೊಸೈಟಿಯ ಸೇವೆಯನ್ನು ಪಡೆಯೋಣ. ದುಡ್ಡಿದ್ದವರು ಠೇವಣಿ ಇಟ್ಟು, ದುಡ್ಡಿನ ಅವಶ್ಯಕತೆಯವರು ಸಾಲ ಪಡೆದು ಒಟ್ಟಾರೆ ಆ ಏನು ಸೊಸೈಟಿ ಇದೆ ಅದನ್ನು ಇನ್ನಷ್ಟು
ಇನ್ನಷ್ಟು ಎತ್ತರಕ್ಕೆ ಏರಿಸುವಲ್ಲಿ ನಾವೆಲ್ಲ ಕಾರಣೀಭೂತರಾಗೋಣ ಅಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ನಮಗೆ ಅವಕಾಶ ಕೊಟ್ಟಾಗ ಎಲ್ಲರಿಗೂ ವಂದಿಸ ನನ್ನ ಮಾತನ್ನು ಮುಗಿಸಲು ಬರುವವರಲ್ಲ, ಆದರೂ ನಾನು ಬರ್ತಾರೆ ಒಂದು ಡೌಟ್ ಇದ್ದಂಗೆ ಅದು ಬಂದಿದ್ದಾರೆ. ಅವರನ್ನು ಒಳ್ಳೆ ವಾಗ್ಮಿ ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಶ್ರೀ ರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ತಮ್ಮ 28ನೇ ಶಾಖೆಯನ್ನು ಹಿರಿಯರಲ್ಲಿ ನಮ್ಮ ಹಿರಿಯರು ಮನುಷ್ಯರಾಗಿರ್ತಕ್ಕಂಥ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರ ಒಂದು ದಿವ್ಯಹಸ್ತದಿಂದ ಪ್ರಾರಂಭ ಆಗಿದೆ. ರಾಜೇಂದ್ರ ಕುಮಾರ್ ಬಗ್ಗೆ ಹೇಳಬೇಕಾದ್ರೆ ಸಹಕಾರಿ ತತ್ವವನ್ನು ಅನ್ನ, ಅರಿವೆ, ಹಸು, ಆತ್ಮ, ಅಮೃತ ಅಂತ ಭಾವಿಸಿ ತನ್ನ ಬದುಕನ್ನೆಲ್ಲ ಅದಕ್ಕೆ ಮುಡುಪಾಗಿಟ್ಟಂಥ ಪುಣ್ಯಾತ್ಮ. ಹಾಗೆ ಇವತ್ತು ರಾಜ್ಯದ ರಾಷ್ಟ್ರದ ಹಲವಾರು ಜವಾಬ್ದಾರಿ ಹೊತ್ತಂಥವ್ರು, ಸಾವಿರಾರು ದುಡಿಯ ಕೈಗಳಿಗೆ ಕೆಲಸ ಕೊಟ್ಟಂಥವರು, ಅಂಥವರ ಆಶೀರ್ವಾದ ಯಾಚನೆ ಮಾಡ್ತೇನೆ. ಸಮರದ ಅಧ್ಯಕ್ಷರು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಜಯರಾಜರಿಗೆ ಅಭಿನಂದನೆ ಸಲ್ಲಿಸ್ತೇವೆ ನಾವು. ಯಾಕಂತೇಳಿ ಒಂದು ಸಂಘಟನೆಯ ಮುಖಂಡರನ್ನು ಹೊತ್ತುಕೊಂಡು 28ನೇ ಶಾಖೆಯನ್ನು ಅವರ ಹೆಮ್ಮೆ ಪಡ್ತಕ್ಕಂಥ ಕಾಲಘಟ್ಟ. ನಮ್ಮ ಹಿರಿಯರು ಕಂಡಂಥ ಕನಸು ಅದರ ಒಬ್ಬ ಸಮರ್ಥನ ಕೈಗೆ ಸಿಕ್ಕಿದೆ ಅಂತ ಹೇಳಿಕ್ಕೆ ತುಂಬ ಹೆಮ್ಮೆ ಪಡ್ತೇನೆ ನಾನು. ಹಾಗೆ ಮಾಜಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ವಿನಯ್ ಕುಮಾರ್ ಸೊರಕೆರವರೇ, ಹಾಗೆ ಸಹೋದರಿ ಲಾವಣ್ಯರವರೇ, ಜಯಕಿರಣ ನಿನ್ನೆ ನಾವು ಹೊರಬಿದ್ದಿದ್ದೀವಿ, ಯಜಮಾನಿಲಿದ್ದೀವಿ, ಇವತ್ತು ವೇದಿಕೆ ಮೇಲೆ ಇದ್ದೀವಿ. ಹಾಗೆ ಸಹೋದರಾಗಿರ್ತಕ್ಕಂಥ ಶಾಂತಾರಾಮ್ ಸೂಳರ್ ಅವರೇ, ಹಾಗೆ ಸನ್ಮಾನ್ಯ ರವೀಂದ್ರ ಪೂಜಾರಿ ಅವರೇ, ಕೆ ರಾಜಾರಾಮ್ ಹೆಗ್ಡೆ ಅವರೇ, ಗುಲಾರಿ ಸುರೇಶ್ ನಾಯ್ಕ, ಹಾಗೆ ಈ ಸಂಸ್ಥೆಯೆಲ್ಲ ನಿರ್ದೇಶಕರೇ, ನಮ್ಮ ರವಿನಾಥ್ ಹೆಗ್ಡೆಯವರು ನನ್ನ ಬಂಧು. ಶಿರ್ವದಲ್ಲಿ 1-2 ಕಾರ್ಯಕ್ರಮ ನಾನಿದ್ದೆ. ನಾನು ನಿನ್ನೆ ಹೇಳಿದ್ದೆ, ಬರುವಾಗ 11 ಗಂಟೆ ಮುಂಚೆ ಬರಲಿಕ್ಕೆ ಆಗಲಿಲ್ಲ, ಮನೆಯಲ್ಲಿ ದಿನ 200-300 ಜನ ಇರ್ತಾರೆ. ನಾನು ಎಲ್ಲರಿಗೂ ಹೇಳುವುದಿದೆ, ಮಧು ಬಂದರೆ 100 ಜನ ಒಪ್ಪಿರು, ಅಣ್ಣ ನುಡಿಕೊರೆ ಹೊರಿಗೆ ಕಾಪು ಅಂತೇಳಿ, ಬಣ್ಣ ಪಾತ್ರೆಯನ್ನು ಹೊರಿಗೆ, ಕೋಲಗಟ್ಟೆಯನ್ನು ಹೊರಿಗೆ ಅನ್ನೋದು ಮಾತನ್ನು ನಾನು ಎಲ್ಲ ಕಡೆ ಹೇಳುವಂಥದ್ದಿದೆ. ಹಾಗಾಗಿ ಖಂಡಿತ ಸಮಯಕ್ಕೆ ಸರಿಯಾಗಿ ಬರಲಿಕ್ಕೆ ಆಗೋದಿಲ್ಲ. ನಮ್ಮ ಶಾಸಕರ ಒತ್ತಡವನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಬಹುಶಃ ಒಂದು ಸಂಭ್ರಮದ ಕಾಲಘಟ್ಟ ಅಂತ ಭಾವಿಸ್ತೇನೆ. ಒಂದು ಸಾತ್ವಿಕ ತಪ್ಪನೆಯ ಅಮೃತ ಫಲ ಅಂತ ಭಾವಿಸ್ತೇನೆ. ಈ ನಿಟ್ಟಿನಲ್ಲಿ ಒಂದು ಆಶಯ ಹೊತ್ತುಕೊಂಡು ಹೇಳ್ತಾರೆ, ಬ್ಯಾಂಕ್ ಇಸ್ ಎ ಟ್ಯಾಂಕ್ ಆಫ್ ಮನಿ ಅಂತೇಳಿ, ಮನಿ ಗೋಸ್ ಫ್ರಮ್ ಒನ್ ಸೈಡ್ ಗೋಸ್ ಟು ಅನದರ್ ಸೈಡ್ ಅಂತೇಳಿ. ನೀರು ಕೂಡ ನಿಂತ ನೀರು ಸ್ಟ್ಯಾಗ್ನೆಂಟ್ ವಾಟರ್ ಆಗಬಾರ್ದು, ಅದು ಹರಿತಾ ಇದ್ದರೆ ಮಾತ್ರ ಆ ಒಂದು ಶುಭ್ರತೆ ಸ್ವಚ್ಛತೆ ಬರ್ತದೆ. ಹಾಗಾಗಿ ಈ ಊರಿನ ಜನರ ಹಾಗಾದರೆ ಏನು ನಮ್ಮ ಕರ್ತವ್ಯ ಏನಿದೆ, ಏನಿದೆ ನಮ್ಮ ಟ್ರಾನ್ಸಾಕ್ಷನನ್ನು ಈ ಬ್ಯಾಂಕಿನ ಮೂಲಕ ನಾವು ಮಾಡಬೇಕಾಗ್ತದೆ. ಇವತ್ತು ಅಷ್ಟು ಕಷ್ಟಪಟ್ಟು ಮುಂದೊಂದು ಹಿರಿಯರಿಗೆ ಬಂದ್ಯಾರ ಅಂತ ಹೇಳಿದರೆ ಒಬ್ಬ ಶಾಸಕನಾಗಿ ನಾನು ಸ್ವಾಗತ ಮಾಡ್ತೇನೆ. ನನ್ನಿಂದ ಏನು ಸಾಧ್ಯ ಇದೆ, ಕಾಯವಾಚ ಮನಸ್ಸ, ನಮ್ಮದೇ ಬ್ಯಾಂಕ್ ಆದ ಕಾರಣ ಕಾಯವಾಚ ಮನಸ್ಸ ನಾನು ನಿಮ್ಮ ಜೊತೆ ನಿಲ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಬಿಗಿನಿಂಗ್ ಬಿಗರ್ ಥಿಂಗ್ಸ್ ಆಲ್ವೇಸ್ ಸ್ಮಾಲ್ ಅಂತ. ಎಂತೆಂಥ ಮಹಾಜ್ಞಾನಿಗಳು ಪ್ರಾರಂಭ ಪುಟ್ಟಕ್ಕೆ ಏನಂತ, ಯಾಕಂತ ಹೇಳಿದ್ರೆ ನಮ್ಮ SCDC ಬ್ಯಾಂಕು ರಾಜೇಂದ್ರ ಕುಮಾರ್ ಅವರು ಅದರ ನಾಯಕತ್ವ ವಹಿಸುವಾಗ ಆ ಬ್ಯಾಂಕಿನ ಪರಿಸ್ಥಿತಿ ಇತ್ತು. ಇವತ್ತು ಹೇಗೆ ಅದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮನ್ನಣೆಯನ್ನು ಪಡೆದು ಇವತ್ತು ಯಶಸ್ಸನ್ನು ಪಡ್ಕೊಂಡಿದ್ದು ಹೇಳೋದಕ್ಕೆ ಬಹುಶಃ ನಮ್ಮ SCDC ಬ್ಯಾಂಕ್ ಭಾಳ ಹೆಮ್ಮೆಯಿಂದ ನಾವು ಹೇಳ್ಕೊಳ್ಳುವಂಥ ಒಂದು ವಿಚಾರ. ಹಾಗಾಗಿ ಹೇಳ್ತಾರೆ, ನಮ್ಮೊಂದು ಆ ಭಗವಂತ ಶಕ್ತಿಯನ್ನು ಕೊಟ್ಟಿದ್ದಾನೆ. ನಾವು ಕರಾವಳಿ ಜನ ಅಂತ ಹೇಳಿದರೆ ನಾವು ಕನಸಿನ ಕನಸುಕೊಂಡಂಥವರು, ಜಗತ್ತಿನ ಸಾಹಸಗಳಿಗೆ ಎಣಿದಂಥವರು, ಜಗತ್ತಿನ ಕಾಣಿಕೆಗಳಿಗೆ ಕಣ್ಣಾದಂಥವರು, ಪರಿತ್ಯಾಗದ ಪ್ರತಿಪಾದಕರು, ಜಗತ್ತಿನ ಬಾವಳಿ ತಿಳಿದುಕೊಂಡಂಥವರು, ಸರಿದು ಹೋದ ನಿನ್ನೆಗಳಿಗಾಗಿ ಕಣ್ಣೀರು ಸುರಿಸದ, ಬರುವ ನಾಣ್ಯಗಳಿಗಾಗಿ ಬಾಯಿ ನೀರು ಸುರಿಸದ, ಬಂದಿರುವ ಹಿಂದಿಗಾಗಿ ಬೆವರು ಸುರಿಸುವ ಶ್ರಮಸತ್ವಿ ಜನ. ಹಾಗಾಗಿ ಈ ಒಂದು ಪರಂಪರೆ ನಮಗಿರೋದ್ರಿಂದ ಬಹುಶಃ ನಾವು ಯಾವುದೇ ಫೀಲ್ಡಲ್ಲಿ, ಯಾವುದೇ ಕ್ಷೇತ್ರದಲ್ಲಿ ಇವತ್ತು ಈ ಪರದೇಶ ಮತ್ತು ಪರರಾಜ್ಯ ಮತ್ತು ಪರದೇಶದಲ್ಲಿ ಕೂಡ ಒಂದಷ್ಟು ಖ್ಯಾತಿಯನ್ನು ನಾವು ಪಡೆದುಕೊಂಡಂಥವು. ಈ ನಿಟ್ಟಿನಲ್ಲಿ ಯಾಂತ್ರಿಕತೆ ಅಂಗಗಳಲ್ಲಿ ನಿಂತು ಅಂಗೈಯಲ್ಲಿ ಜಗತ್ತಿನ ಅರಮನೆ ಕಟ್ಟುವ ತವಕದಲ್ಲಿ ನಾವೆಲ್ಲ ಇದ್ದೀವಿ ಸ್ನೇಹಿತರೆ. ಇವತ್ತು ಬಹುಶಃ ನಾವೆಲ್ಲ ಮೊದಲು ಹೋಗ್ತಿದ್ವಿ ಬ್ಯಾಂಕಿಗೆ, ಇಷ್ಟು ತಪ್ಪ ಒಂದು ಲೆಡ್ಜರ್ ಇತ್ತು.
ಈಗ ಅದೆಲ್ಲ ಹೋಗಿ ಪೇಪರ್ಲೆಸ್ ಆಗಿದೆ, ನೆಟ್ ಬ್ಯಾಂಕಿಂಗ್ ಆಗಿದೆ. ಹಾಗೆ ಒಂದು ಫೋನ್ ಬ್ಯಾಂಕಿಂಗ್, ನಾವೇ ಬ್ಯಾಂಕಿಗೆ ಹೋಗೋದಿಲ್ಲ, ಫೋನಲ್ಲಿ ಯಾರು ಕೇಳಿ ಅಲ್ಲೇ ಫೋನಿಂದಲೇ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು. ಅದಕ್ಕೆ ಈಕ್ವಲ್ ಆಗಿ ನ್ಯಾಷನಲೈಸ್ ಬ್ಯಾಂಕ್ ಮಾಡೋದು ದೊಡ್ಡಲ್ಲ, ಆದರೆ ಅದಕ್ಕೆ ಈಕ್ವಲ್ ಆಗಿ ನೀವು ಕೂಡ ಹೆಜ್ಜೆ ಇಟ್ಟಿದ್ದೀರಲ್ಲ, ಜನರಿಗೆ ಆ ವ್ಯವಸ್ಥೆ ಕೊಡ್ತಿರಲ್ಲ, ಜನ ನೋಡ್ತಕ್ಕಂಥ ವಿಶ್ವಾಸ ಮತ್ತು ಈಸಿ ಅಪ್ರೋಚ್. ಯಾಕೆ ಈ ಕೋಆಪರೇಟಿವ್ ಬ್ಯಾಂಕಿಗೆ ಜನ ಬರ್ತಾರೆ ಅಂತ ಹೇಳಿದರೆ, ಈ ನ್ಯಾಷನಲ್ ಬ್ಯಾಂಕಲ್ಲಿ ಒಂದಿಷ್ಟು ಫಾರ್ಮ್ಯಾಲಿಟೀಸ್ ಇರ್ತಾರೆ, ಆದರೆ ಈ ನಮ್ಮ ಕೋಆಪರೇಟಿವ್ ಬ್ಯಾಂಕಲ್ಲಿ ಹಾಗಲ್ಲ. ನೀವು ಒಂದು ಆ ಪರ್ಸನಲ್ ರಿಲೇಷನ್ಶಿಪ್ ಹೇಳ್ತಾರೆ, ಎಲ್ಲಿಯವರೆಗೆ ಜನರ ವಿಶ್ವಾಸ ಇರ್ತದೋ ಅಲ್ಲಿಯವರೆಗೆ ನಮ್ಮ ಶ್ವಾಸ ಇರ್ತಾರೆ. ಅದು ರಾಜಕಾರಣ ಇರ್ಬೋದು, ವೃತ್ತಿ ಇರ್ಬೋದು, ಪ್ರವೃತ್ತಿ ಇರ್ಬೋದು. ಹಾಗಾಗಿ ಆ ವಿಶ್ವಾಸವನ್ನು ಇಟ್ಕೊಂಡೇ ಇವತ್ತು ಒಂದು ಏನು ಸಣ್ಣ ಸಂಖ್ಯೆ ಅಲ್ಲ, 28 ಬ್ರಾಂಚ್ ಅಂತೇಳಿ ಖಂಡಿತ ಸಣ್ಣ ಸಂಖ್ಯೆ ಅಲ್ಲ. ಅದಕ್ಕಿಂತ ದೊಡ್ಡ ಸಾಹಸ ಅಂತ ಹೇಳಿದರೆ ನೀವು ಒಂದಷ್ಟು ದುಡಿಯೋಕೆ ಕೆಲಸವನ್ನು ಕೊಡ್ತೀರಿ. ಇವತ್ತು ನಾನು ಅದಕ್ಕೆ ನನಗೆ ರಾಜೇಂದ್ರ ಅವರ ಬಗ್ಗೆ ಹೆಮ್ಮೆ ಅಂತ ಹೇಳಿದರೆ, ಸಾವಿರಾರು ದುಡಿಯೋಕೆ ಕೆಲಸ ಕೊಟ್ಟಿದ್ದಾರೆ. ಆ ಪುಣ್ಯ ಫಲ ಎಲ್ಲಿಗೂ ಹೋಗುತ್ತಿಲ್ಲ. ಅಷ್ಟು ಮನೆಯಲ್ಲಿ ದೀಪ ಹಚ್ಚತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗೆ ನಮ್ಮ ರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಕೂಡ ನೀವು ಕೂಡ 106 ಜನರಿಗೆ ಉದ್ಯೋಗವನ್ನು ಕೊಡ್ತಿದ್ದೀರಿ. ಹಾಗೆ ನನ್ನ ಒಂದು ಕೋರಿಕೆ ಇದೆ, ಸ್ಥಳೀಯರು ಯಾರಾದರೂ ಬಂದರೆ ದಯವಿಟ್ಟು ಈ ಭಾಗದ ಜನರಿಗೆ ಸ್ವಲ್ಪ ಉದ್ಯೋಗ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಅಂತ ಹೇಳ್ತೀವಿ. ನಮ್ಮ ಶಾಸಕನ ಬೇರೆ ಏನು ನಿಮ್ಮನ್ನು ಡಿಮಾಂಡ್ ಮಾಡೋದಿಲ್ಲ. ಈ ಭಾಗದ ಜನರಿಗೆ ಖಂಡಿತ ಒಂದಷ್ಟು ಜನ ದುಡಿಯೋಕೆ ಕೆಲಸ ಎಲ್ಲ ಕೊಡಬೇಕು ಏನೊಂದು ಮಾತನ್ನೇ ಅಂತ ಖಂಡಿತ ಜಾಸ್ತಿ ಮಾತಲ್ಲಿ ಹೋಗೋದಿಲ್ಲ. ಯಾವುದೋ ಒಂದು ಸಂಸ್ಥೆ ಹುಟ್ಟಿದ ಸಾಲದು ಅದನ್ನು ಕಟ್ಟುವಾಗ ಯಾಕೆ ನಿರಂತರವಾಗಿರಬೇಕಂತ ಹೇಳ್ತಾರೆ. ಸಂಕಲ್ಪ ಶುದ್ಧಿ, ಸಾಧನ ಶುದ್ಧತೆ ಮತ್ತು ಸಾಧಕರ ಸಾಮರ್ಥ್ಯಗಳು ಮೇಳೈಸಿದಾಗ ಸಿದ್ಧಿಯ ಕುರಿತು ಸಂದೇಹ ಬೇಡ ಅನ್ನೋದು ಋಷಿವಾಣಿಯಾದರೆ ಸಾತ್ವಿಕ ಪೋಷಣೆಯಲ್ಲಿ ಸಹಜ ಸಂಗಮ ಆಗ್ತದಂತೆ. ಇನ್ನೊಂದು ಶರಣರ ಮಾತಂತೆ ಕಾಂಗ್ರೆಸ್ನಲ್ಲಿ ಈ ಒಂದು ಸಂಘಟನೆಯನ್ನು ಸಮರ್ಥವಾಗಿ ರೂಪಿಸಿಕೊಳ್ಳೋ ನೀಲಕಂಠ ಸ್ಥೈರ್ಯ ನಿಮ್ದೆಲ್ಲ ಆಗಲಿ ಅನ್ನೋದು ಮಾತನ್ನು ಹೇಳ್ತಾ, ನಾವು ನಂಬಿರ್ತಕ್ಕಂಥ ವೀರಭದ್ರ ದೇವರು ಈ ಇಲ್ಲಿಯ ಎಲ್ಲ ಪರಿವಾರ ಶಕ್ತಿಗಳು ನಿಮಗೆ ಮುಂದಿನ ಒಳಿತನ್ನು ಮಾಡಲಿ. ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಈ ಶ್ರೀ ರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಶಾಖೆಗಳು ಇಲ್ಲಿ ಮೂಡಿ ಬರಲಿ ಅಂತ ಮಾತನ್ನು ಹೇಳ್ತಾ, ಮತ್ತೊಮ್ಮೆ ನಿಮ್ಮ ಶ್ರಮಕ್ಕೆ, ನಿಮ್ಮ ತ್ಯಾಗಕ್ಕೆ, ನಿಮ್ಮ ತಪಸ್ಸಿಗೆ ತಲೆಬಾಗಿ ವಂದಿಸ್ತಾ ಮಾತು ಮುಗಿಸಿ ನಮಸ್ಕಾರ. ಈ ಸ್ಥಳದ ಅಧಿಪತಿಯಾದ ವೀರಭದ್ರ ಸ್ವಾಮಿಗೆ ಶಾಸ್ತ್ರಾಂಗ ನಮಸ್ಕರಿಸಿ, ನಾವು ನಂಬಿಕೊಂಡು ಬಂದಿರುವ ಎಲ್ಲ ಧರ್ಮದ ದೇವತೆಗಳನ್ನು ಸ್ಮರಿಸಿ, ರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯನ್ನು ಸುಮಾರು 31 ವರ್ಷದ ಹಿಂದೆ ಆರಂಭಿಸಿದ ದಿವಂಗತ ಶ್ರೀ ಎ ಬಿ ಜಯಪಾಲ್ ಶೆಟ್ಟಿಯವರು, ಹಾಗೆ ಅವರೊಡನೆ ಹೆಗಲಿಗೆ ಹೆಗಲು ಕೊಟ್ಟ 16 ಮಂದಿ ಪ್ರಯೋಗಗಳನ್ನು ಇಲ್ಲಿ ನೆನಪಿಸಿ, ಇಂದಿನ ಒಂದು ಸಭೆಗೆ ತಾವೆಲ್ಲ ಬಂದಿದ್ದೀರಿ, ಬಹಳ ಆನಂದವಾಗುತ್ತದೆ. ಇವತ್ತಿನ ಈ 28ನೇ ಶಾಖೆಯನ್ನು ಉದ್ಘಾಟಿಸಿದ ಸಹಕಾರ ಕ್ಷೇತ್ರದ ಭೀಷ್ಮ, ಸಹಕಾರ ರತ್ನ ಶ್ರೀ ರಾಜೇಂದ್ರ ಕುಮಾರ್ ಅವರೇ, ಮುಖ್ಯ ಅತಿಥಿಗಳಾದ ಈ ಸ್ಥಳದ ಶಾಸಕರಾದ ಸುರೇಶ್ ದುರ್ಮೆಯವರೇ, ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ವಿನಯ್ ಕುಮಾರ್ ಸೊರಕೆಯವರೇ, ಸಹಕಾರ ಸಂಘಗಳ ಉಪನಿಬಂಧಿತರು ಉಡುಪಿ ಜಿಲ್ಲೆ ಶ್ರೀಮತಿ ಲಾವಣ್ಯ ಪ್ರಿಯಾರವರೇ, ಅಧ್ಯಕ್ಷರು ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ ನಿಯಮಿತ ಉಡುಪಿ ಜಯಕೃಷ್ಣ ಇಂದ್ರಾಳಿಯವರೇ, ಎರಡೂರಿನ ಉದ್ಯಮಿ ಶಾಂತರಾಮ್ ಸೂರರವರೇ, ಹಿರಿಕದ ಸಿವಿಲ್ ಗುತ್ತಿದಾರರು ರವೀಂದ್ರ ಪೂಜಾರಿ ಗಂಫರವರೇ, ಉದ್ಯಮಿ ಹಿರಿಯಡ್ಕ ಶ್ರೀ ರಾಜಾರಾಮ್ ಹೆಡ್ಡೆಯವರೇ, ಅಧ್ಯಕ್ಷರು ಕರ್ನಾಟಕ ರಾಜ್ಯ ಬಸ್ಸು ಮಾಲಕರ ಒಕ್ಕೂಟ ರಿಜಿಸ್ಟರ್ ಬೆಂಗಳೂರು ಶ್ರೀ ಕುಯಿಲಾಡಿ ಸುರೇಶ್ ನಾಯ್ಕರವರೇ, ನಮ್ಮ ಪ್ರತಿಷ್ಠಿತ ಸಂಘದ ನಿರ್ದೇಶಕರಾದ ಅರುಣ್ ಕುಮಾರ್ ಶೆಟ್ಟಿ ಅವರೇ, ಇ ಬಿ ದಿವಾಕರ್ ಅವರೇ, ರವೀಂದ್ರನಾಥ್ ಜಿ ಹೆಗ್ಡೆಯವರೇ, ದಯಕರ್ ಅವರವರೇ, ಮಹಾಪ್ರಬಂಧಕರಾದ ಗಣೇಶ್ ಜೀಕೆರವರೇ, ಹಿರಿಯ ಶಾಖೆಯ ಶಾಖಾ ವಿಸ್ತಾರಕರಾದ ವೀರಜ್ ಜೆ ಶೆಟ್ಟಿಯವರೇ ಮತ್ತು ಇಲ್ಲಿ ನೆರೆದಿರುವ ಎಲ್ಲ ಸಹಕಾರಿ ಬಂಧುಗಳೇ, ರಾಮಕೃಷ್ಣ ಸೊಸೈಟಿಯ ಹಿತೈಷಿಗಳೇ, ಮಹಿಳೆಯರೇ ಮತ್ತು ಮಹಿಳೆಯರೇ, ರಾಮಕೃಷ್ಣ ಸೊಸೈಟಿ ಬೆಳೆದು ಬಂದ ದಾರಿ ನಿಮಗೆಲ್ಲ ತಿಳಿದ ವಿಷಯ. ರಾಮಕೃಷ್ಣ ಸೊಸೈಟಿಯ ಮುಂದಿನ 5ನೇ ವರ್ಷ ಕಾರ್ಯಯೋಜನೆ ಕೂಡ ನಿಮಗೆ ಈಗಲೇ ತಿಳಿದಿದೆ. ಆ ಯೋಜನೆಯ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಿದ್ದೇವೆ.
ಅದಕ್ಕೆ ಬೇಕಾದ ಸಹಕಾರ ನಮಗೆ 3 ವಿಭಾಗದಿಂದ ಸಿಕ್ಕುತ್ತಾ ಬಂದಿದೆ. ಹಾಗೂ ಮುಂದಿನ ದಿನಗಳಲ್ಲಿ ಕೂಡ ಅದು ನಮಗೆ ಸಿಗ್ತದೆ ಅಂತ ಹೇಳುತ್ತಾ, ಒಂದು ನಮ್ಮ ಆಡಳಿತ ಮಂಡಳಿ 16 ನಿರ್ದೇಶಕರನ್ನು ಒಳಗೊಂಡ ನಮ್ಮ ಆಡಳಿತ ಮಂಡಳಿಯು KB ಜಯಪಾಲ್ ಶೆಟ್ಟಿಯವರ ಕಾಲದಿಂದಲೂ ಇರುವ 3 ನಿರ್ದೇಶಕರು ಈಗ ಕೂಡ ಅದರಲ್ಲಿದ್ದಾರೆ. ಈ ನಿರ್ದೇಶಕರ ನಿರ್ದೇಶನ, ಈ 16 ಮಂದಿ ನಿರ್ದೇಶಕರು ಅವರವರ ಕಾರ್ಯಕ್ಷೇತ್ರದಲ್ಲಿ ಬಹಳಷ್ಟು ಉನ್ನತ ಸ್ಥಿತಿಯಲ್ಲಿದ್ದು ಅಲ್ಲಿ ನಿವೃತ್ತಿಗೊಂಡ ನಂತರ ಅವರು ರಾಮಕೃಷ್ಣ ಸೊಸೈಟಿಗೆ ನಿರ್ದೇಶಕರಾಗಿ ಬಂದಿದ್ದಾರೆ. ಆರ್ಥಿಕವಾಗಿ ಎರಡು ಸಬಲರು. ಆದುದರಿಂದ ರಾಮಕೃಷ್ಣ ಸೊಸೈಟಿಯ ಇಂದ ಅವರಿಗೆ ಏನೂ ಆಗಲಿಕ್ಕಿಲ್ಲ. ಅವರು ಏನಾದರೂ ಕೊಡೋದಾದರೆ ಅವರು ರಾಮಕೃಷ್ಣ ಸೊಸೈಟಿ ಕೊಡ್ತಾರೆ ವಿನಃ ರಾಮಕೃಷ್ಣ ಸೊಸೈಟಿಯಿಂದ ನಮಗೆ ಲೋನ್ ಬೇಕು, ನನ್ನ ಪರಿಚಯದವರಿಗೆ ಲೋನ್ ಕೊಡಬೇಕು, ಇಷ್ಟರ ತನಕ ನಾನು 2001ರಿಂದ ಬೇರೆ ಬೇರೆ ಹುದ್ದೆಯಲ್ಲಿ ಇದ್ದು ನಾನು ಅವರನ್ನು ಕಂಡಿದ್ದೇನೆ. ಪ್ರತಿಯೊಬ್ಬ ನಿರ್ದೇಶಕರು ಕೂಡ ರಾಮಕೃಷ್ಣ ಸೊಸೈಟಿಯನ್ನು ಹೇಗೆ ಬಂಧಿಸ್ಬೇಕು, ಅದು ಹೇಗೆ ಬೆಳಿಬೇಕು ಎಂಬ ನಿಟ್ಟಿನಿಂದ ನಮಗೆ ಅವರು ನಿರ್ದೇಶನ ನೀಡಿದ್ದಾರೆ. ಎರಡನೇದಾಗಿ ನಮ್ಮ ಸಿಬ್ಬಂದಿ ವರ್ಗ, 100 ಮಂದಿ ಸಿಬ್ಬಂದಿಗಳು ಹೊಂದಿದ ನಮ್ಮ ಸಂಸ್ಥೆ. ಸಿಬ್ಬಂದಿಗಳು ಕೂಡ ಪ್ರಾಮಾಣಿಕತೆಯಾಗಿ ಕೆಲಸ ಮಾಡ್ತಿದ್ದಾರೆ. ಅವರ ಒಂದು ಈಗ ಹಿರಿಯಡ್ಕ ಶಾಖೆ ಆಗಿರ್ಬೋದು, ಇವತ್ತು ಕೂಡ ನೀವು ನೋಡಿರ್ಬೋದು 10ರಿಂದ 25 ಮಂದಿ ನಮ್ಮ ಸಿಬ್ಬಂದಿಗಳು ಇವತ್ತು ಹಿರಿಯಡ್ಕ ಶಾಖೆಯಲ್ಲಿ ಆ ಶಾಖೆಯ ಉದ್ಘಾಟನೆಗಳ ಸಮಯದಲ್ಲಿ ಬಹಳಷ್ಟು ಕೆಲಸವನ್ನು ಮಾಡ್ತಿದ್ದಾರೆ. ಅವರು ಕೂಡ ಇಲ್ಲಿದ್ದಾರೆ. ಇನ್ನೊಂದು ವಿಭಾಗ ಬಹಳ ಮುಖ್ಯ ವಿಭಾಗ, ಠೇವಣಿದಾರರು ಮತ್ತು ಸಾಲಗಾರರು. ರಾಜೇಂದ್ರ ಕುಮಾರ್ ಅವರು ಹೇಳಿದರು 600 ಕೋಟಿ ಠೇವಣಿ ಇದೆ, ಅದನ್ನು ನೀವು ಒಳ್ಳೆಯ ರೀತಿಯಲ್ಲಿ ಹೊರ ಬಾಕಿ ಸಾಲ ನೀಡಿದರೆ ಅಲ್ಲಿಂದ ಬರುವ ಲಾಭ ರೆವಿನ್ಯೂ ನಿಮ್ಮದು ಲಾಭದ ಮೂಲಕ ಪರಿವರ್ತನೆ ಆಗ್ತದೆ. ಠೇವಣಿಯನ್ನು ಠೇವಣಿಯಾಗಿ ಇಟ್ಟುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಮ್ಮ MLA ಅವರು ಹೇಳಿದ್ದಾರೆ, ನಾವು ನಿಂತ ನೀರಾಗಬಾರದು, ಹರಿಯುವ ನೀರಾಗಬೇಕು. ರಾಮಕೃಷ್ಣ ಸೊಸೈಟಿ ಕೂಡ ಅದೇ ನಿಟ್ಟಿನಲ್ಲಿ ಕೆಲಸ ಮಾಡುತ್ತದೆ. 600 ಕೋಟಿಯಷ್ಟು ಠೇವಣಾತಿಯನ್ನು 2 ಡಿಸ್ಟ್ರಿಕ್ಟ್ನಲ್ಲಿ ಹೊಂದಿ ಸುಮಾರು 510 ಕೋಟಿ ಹೊರಬಾಕಿ ಸಾಲ ನೀಡಿ 16.29 ಕೋಟಿ ನಿವ್ವಳ ಲಾಭವನ್ನು ಗಳಿಸಿ ಕಳೆದ 6 ವರ್ಷಗಳಿಂದ ನಿರಂತರವಾಗಿ 25% ಡಿವಿಡೆಂಡನ್ನು ನೀಡುತ್ತಾ ಬಂದಿದ್ದೇವೆ. ಮುಂದಿನ 5 ವರ್ಷಗಳಿಗೆ 2030, 2025ರಿಂದ 2030 ಈ 5 ಸಾಲಗಳು ಕೂಡ 25% ಡಿವಿಡೆಂಡ್ ನೀಡುವ ಭರವಸೆ ನಮಗಿದೆ. ಮತ್ತೊಂದು ನಮ್ಮ ಸ್ಟ್ರಾಂಗೆಸ್ಟ್ ಪಾಯಿಂಟ್ ಅಂದರೆ NP. ತುಂಬ ಬ್ಯಾಂಕುಗಳ ಸಿಬ್ಬಂದಿಗಳು ಇಲ್ಲಿದ್ದಾರೆ. ಈ NPA ಕಾನ್ಸೆಪ್ಟ್ ಸೊಸೈಟಿಗಳಿಗೆ ಅಳವಡಿಸುವ ಅಗತ್ಯವಿಲ್ಲ. ಆದರೂ ಕೂಡ 2004ರಿಂದ ನಾವು ಈ NPA ಕಾನ್ಸೆಪ್ಟನ್ನು ರಾಮಕೃಷ್ಣ ಸೊಸೈಟಿಗೆ ಅಳವಡಿಸಿದ ಕಾರಣದಿಂದಾಗಿ ನೀವು ಹೇಳಿದರೆ ನಂಬಲಿಕ್ಕಿಲ್ಲ, 510 ಕೋಟಿಯಲ್ಲಿ ಕೇವಲ 26 ಲಕ್ಷ ಅಂದರೆ 0.10 ಒಂದು ರೂಪಾಯಿಯಲ್ಲಿ 1 ಪೈಸೆ ಅಲ್ಲ, ಅದನ್ನು 10 ವಿಂಗಡಣೆ ಮಾಡಿದರೆ 0.10 ಗ್ರಾಸ್ NPA. 18 ವರ್ಷಗಳಿಂದ ನೆಟ್ NPA 0%. ಇದನ್ನು ಯಾಕೆ ನಿಮಗೆ ಹೇಳ್ತೇನೆ ಅಂದರೆ, ನಮ್ಮ ಕ್ಯಾಶ್ ಒಂದು ಬಿಟ್ಟು, ಅಸೆಟ್ ಸೈಡ್ನಲ್ಲಿ ಕ್ಯಾಶ್ ಒಂದು ಬಿಟ್ಟು ಪ್ರತಿಯೊಂದು ನಮ್ಮ ಅಸೆಟ್ ನಮಗೆ ರೆವಿನ್ಯೂ. ಈ ರೆವಿನ್ಯೂ ಕೊಟ್ಟ ಕಾರಣದಿಂದಾಗಿ ನಾವು ಕೂಡ ಒಂದು ಕಷ್ಟದಲ್ಲಿ ಬಿದ್ದಿದ್ದೇವೆ. ಕೇಂದ್ರ ಸರ್ಕಾರ ಫೈನಾನ್ಸ್ ಬಿಲ್ನಲ್ಲಿ 194Nನಲ್ಲಿ ಏನು ಹೇಳಿದ್ದಾರೆ ಅಂದರೆ, ಯಾವ ಹಣಕಾಸು ಸಂಸ್ಥೆ ವರದಿ ವರ್ಷದಲ್ಲಿ 50 ಕೋಟಿಗಿಂತ ಹೆಚ್ಚು ಆಯವನ್ನು ತೋರಿಸಿದರೆ ಅವರ ಸದಸ್ಯರಿಗೆ ನೀಡುವ ಠೇವಣಾತಿಯ ಮೇಲೆ
TDS ಮಾಡಬೇಕು. ಉಡುಪಿ ಮತ್ತು ಮಂಗಳೂರು ಜಿಲ್ಲೆಯಲ್ಲಿ 2024-25ನೇ ಸಾಲಿನಲ್ಲಿ ಈ TDS ಅನ್ನು ಅಳವಡಿಸಿದ ಸಂಸ್ಥೆ ಇದ್ದರೆ ಅದು ರಾಮಕೃಷ್ಣ ಸೊಸೈಟಿ ಮಾತ್ರ. ಕಾನೂನಿಗೆ ಅನುಗುಣವಾಗಿ ಪಾರದರ್ಶಕತೆಯಿಂದ ವೃತ್ತಿಪರತೆಯಿಂದ ಕೆಲಸ ಮಾಡುತ್ತಿರುವ ಈ ಸಂಘ ನಿಮ್ಮ ಠೇವಣಾತಿಯನ್ನು ಬಹಳ ಜಾಗರೂಕತೆಯಿಂದ ವಿನಿಯೋಗಿಸಿ ಅದರಿಂದ ಬರುವ ಬಡ್ಡಿಯಿಂದ ಎಲ್ಲ ಖರ್ಚನ್ನು ಕಳೆದು ಸುಮಾರು 16 ಕೋಟಿ ಲಾಭ ಮಾಡಿದ್ದಾರೆ. ಈ 31 ವರ್ಷಗಳಲ್ಲಿ 23 ಕೋಟಿಯಷ್ಟು ಕ್ಷೇಮ ನಿಧಿ ನಮ್ಮಲ್ಲಿ, ಸುಮಾರು 20-25 ಕೋಟಿಯಷ್ಟು ಕಟ್ಟಡ ನಿಧಿ, ಡಿವಿಡೆಂಡ್ ಇಕ್ವಲೈಸೇಷನ್ ಎಲ್ಲ ನಿಧಿಗಳನ್ನು ಹೊಂದಿದ್ದೇವೆ. ಅಷ್ಟು ಮಾತ್ರವಲ್ಲದೆ ಸಿಬ್ಬಂದಿಗಳಿಗೆ ಕೂಡ ನಾವು ಒಂದು ನಿಧಿಯನ್ನು ಸ್ಥಾಪಿಸಿದ್ದೇವೆ. ಎಲ್ಲ ವಿಧಗಳಲ್ಲಿ ಕೂಡ ಸಹಕಾರ ತತ್ವದಲ್ಲಿ ಕಾರ್ಯವನ್ನು ಮಾಡುತ್ತಾ ಬಹಳ ನಿಮ್ಮೆಲ್ಲರ ಸಹಕಾರದಿಂದ ಬಹಳ ವೃದ್ಧಿಯಾಗ್ತಾ ಬರುವ ಇಲ್ಲಿ ಒಂದು ಮಾತು ನಮ್ಮ ಉದ್ಘಾಟಕರ ವಿಷಯವಾಗಿ ಶ್ರೀ M.N. ರಾಜೇಂದ್ರ ಕುಮಾರ್ ಅವರನ್ನು ಅವರು ನಮ್ಮ ಊರಿನವರು, ನನ್ನ ಸಹೋದರನಿಗೆ ಬಹಳ ಆತ್ಮೀಯರು. ಆದರೆ ನಮಗೆ ಅವರ ಪರಿಚಯ ಆದದ್ದು 2000 ಪರಿಚಯ ಇತ್ತು ನನಗೆ, ಆದರೆ ಅಷ್ಟೊಂದು ಕ್ಲೋಸ್ ಆಗಿ ಗೊತ್ತಿರಲಿಲ್ಲ. 2019ರಲ್ಲಿ ಅವರು ನನ್ನನ್ನು SCDC ಬ್ಯಾಂಕಿನ ನಿರ್ದೇಶಕರನ್ನಾಗಿ ಮಾಡಿದ ಸಮಯದಿಂದ ನಾನು ಅವರನ್ನು ಬಹಳ ಹತ್ತಿರದಿಂದ ನೋಡುತ್ತಿದ್ದೇನೆ. ಈಗ SCDC ಬ್ಯಾಂಕ್ 17,000 ಕೋಟಿ ವ್ಯವಹಾರವನ್ನು ಮಾಡ್ತಾರೆ. 9,000 ಠೇವಣಾತಿ, 8,000 ಬಾಕಿ ಸಾಲ. ನಮ್ಮ 2 ಜಿಲ್ಲೆಗಳಲ್ಲಿ ಮಲ್ಟಿ ಕಾಪರೇಟಿವ್ ಸೆಕ್ಟರ್ ಅಂದರೆ ತುಂಬ ಕಾಪರೇಟಿವ್ ಬ್ಯಾಂಕ್ ಇದೆ. ಅದನ್ನು ಹೊರತುಪಡಿಸಿ, ಯಾಕಂದರೆ ಈ ಲೆವೆಲ್ಗೆ ಅದು ಬರಲಿಲ್ಲ, ಯಾವ ಸೊಸೈಟಿ ಕೂಡ ಬರಲಿಲ್ಲ, ಅದರ 1/10 ಕೂಡ ಇಲ್ಲ. ಮಲ್ಟಿ ಸ್ಟೇಟ್ ಸೊಸೈಟಿ ಬಹಳ ಇದೆ. ಆದರೂ ಕೂಡ ಆ ಮಲ್ಟಿ ಸ್ಟೇಟ್ ಸೊಸೈಟಿ ಈ ದಿನದಲ್ಲಿ 17,000 ಕೋಟಿ ವ್ಯವಹಾರ ಮಾಡಿದ ಯಾವ ಮಲ್ಟಿ ಸ್ಟೇಟ್ ಸೊಸೈಟಿಗಳಿದೆ? ಇದು ಹೇಗೆ ಸಾಧ್ಯ? ನಾನು ನಿಮಗೆ ತಿಳಿಸಿದಂತೆ ನಾನು ಅವರ ಹತ್ತಿರದಲ್ಲಿದ್ದೇನೆ. ನಾನು ಬ್ಯಾಂಕಿಗೆ ಹೋಗುವಾಗ ಬ್ಯಾಂಕಿನ ಎಲ್ಲ ವಿವರಗಳು ಅವರಿಗೆ ಗೊತ್ತಿದೆ. ಎಲ್ಲ ವಿವರ, ಕ್ಯಾಶಿನಿಂದ ಹಿಡಿದು ನಿಮ್ಮ ಬ್ಯಾಲೆನ್ಸ್ ಶೀಟಿನ ಪ್ರಾಫಿಟ್ ಆ್ಯಂಡ್ ಲಾಸ್ವರೆಗೆ ಅವರು ಫಿಂಗರ್ ಟಿಪ್ಸ್ ಇದೆ. ಈ ಸಲ 110 ಕೋಟಿ ನಿವ್ವಳ ಲಾಭವನ್ನು ಮಾಡಿದ್ದಾರೆ. ಅದು ಕೂಡ ಹೆಚ್ಚಾಗುವ ಅವರ ಕ್ಯಾಲ್ಕುಲೇಷನ್ ಇತ್ತು. ಅದು ನಮ್ಮಲ್ಲಿ ಕೇಳಿದ್ರು ಏನು ಮಾಡೋದು ಅಂತ. ನಾವು ಹೇಳಿದೆ 110 ಕೋಟಿಗೆ 5-6 ಕೋಟಿಯಷ್ಟು ಲಾಭವನ್ನು ಹೆಚ್ಚಿಸುವ ಸಾಧ್ಯತೆ ನಾವು ತಿಳ್ಕೊಳ್ಬೋದು. ಆ ಬ್ಯಾಂಕಿಗೆ ಹೋಗ್ತೇವೆ, ಅದು ಬ್ಯಾಂಕ್ ಓಪನ್ ಮಾತ್ರ ಅಂತ ಬ್ಯಾಂಕಿನ 24 ಗಂಟೆ ಕೆಲಸ ಮಾಡ್ತಾರೆ. ಅವರ MD ಅವರಿದ್ದಾರೆ, ಅವರು ಬೆಂಗಳೂರಿಗೆ ಹೋಗಲಿ, ಡೆಲ್ಲಿಗೆ ಹೋಗಲಿ, ದಿನದ 3-4 ಗಂಟೆ 3-4 ಸಲ ಅವರ ಹತ್ರ ದೂರವಾಣಿ ಮೂಲಕ ಅವರು ಬ್ಯಾಂಕಿನ ಆಗುಹೋಗುಗಳನ್ನು ವಿಚಾರಿಸ್ತಾರೆ. ಅದಕ್ಕೆ ಬೇಕಾದ ಸಲಹೆ ಸೂಚನೆ ಮತ್ತು ಡಿಸಿಷನ್ ಮೇಕಿಂಗ್, ಅವರ ಡಿಸಿಷನ್ ಮೇಕಿಂಗ್ ಬಹಳ ನಿಖರ ಮತ್ತು ಕರೆಕ್ಟಾಗಿ ಡಿಸಿಷನ್ ಮಾಡ್ತಾರೆ. ಅಲ್ಲಿ ಅವರು ನನ್ನ ಹತ್ತಿರದವರು, ಇವರು ನನ್ನ ದೂರದವರು ಏನಿಲ್ಲ. ಮುಖಕ್ಕೆ ಅವರಿಗೆ ನಿಮಗೆ ಒಳ್ಳೆಯದಾಗಿರ್ಬೋದು, ಒಳ್ಳೆಯದಾಗಲಿಕ್ಕಿಲ್ಲ, ಆದರೆ ನೇರವಾಗಿ ಹೇಳ್ತಾರೆ. 169ರಿಂದ 170 CA ಬ್ಯಾಂಕ್ಗಳಿವೆ. ಆ ಎಲ್ಲ CA ಬ್ಯಾಂಕ್ಗಳು ಅದರ ಆಗು ಹೋಗುಗಳು ಅವರಿಗೆ ತಿಳಿದಿದೆ.
ಟ್ರೇಡ್ ಕೋಆಪರೇಟಿವ್ ಸೊಸೈಟಿ, ಮಿಲ್ಕ್ ಸೊಸೈಟಿ, ಎಲ್ಲ ವಿಷಯ, ಸಹಕಾರ ಕ್ಷೇತ್ರದ ಎಲ್ಲ ವಿಷಯಗಳನ್ನು ಅರಿತಿದ್ದರಿಂದ ಅವರು ಈ ಒಂದು ಮಟ್ಟಕ್ಕೆ ಬೆಳೆದಿದ್ದಾರೆ. ಅವರು ಬೆಳೆದದ್ದು ಮಾತ್ರ ಅಲ್ಲ, ಬೇರೆಯವರನ್ನು ಕೂಡ ಬೆಳೆಸ್ತಾರೆ. ಈಗ ಈ CA ಬ್ಯಾಂಕ್ಗಳನ್ನು ನೀವು ನೋಡ್ಬೋದು. ಈ 2 ಡಿಸ್ಟಿಕ್ ಪ್ರತಿಯೊಂದು CA ಬ್ಯಾಂಕ್ ಅವರದೇ ಒಂದು ಕಟ್ಟಡವನ್ನು ಹೊಂದಿದ್ದಾರೆ. ಅದು ಸಾಧ್ಯ ರಾಜ್ಯದಲ್ಲಿ ಮಾತ್ರ. ನಾವು ನ್ಯಾಷನಲ್ ಬ್ಯಾಂಕ್ನಲ್ಲಿ ಇದ್ದೇವೆ, ಯಾವ ಬ್ಯಾಂಕು ಕೂಡ ಇಷ್ಟೊಂದು ಸಹಾಯ ಮಾಡಿ ಅವರು ಬೆಳೀತಾರೆ. ಅವರು ಇನ್ನೊಂದು ಸಂಸ್ಥೆ ಕೂಡ ಬೆಳೆಯುವಂತೆ ಮಾಡಿದ ಒಬ್ಬರು ನಾಯಕರಿದ್ದರೆ ಅವರು MNA ಆಗಿರ್ತಾರೆ. ಈಗ ನನ್ನನ್ನು ಕರೆದವರು ಹೇಳಿದರು, ರೈಯವರೇ, ರಾಮಕೃಷ್ಣ ಸೊಸೈಟಿಗೆ ಏನಾದರೂ ಅವಶ್ಯಕತೆ ಇದ್ದಲ್ಲಿ ನೀವು ನನಗೆ ತಿಳಿಸಿ, ನಾನು ಖಂಡಿತ ಆ ಅವಶ್ಯಕತೆಯನ್ನು ಪೂರೈಸ್ತೇನೆ. ಇದಕ್ಕೆ ನಾವು ಆಭಾರಿಯಾಗಿದ್ದೇವೆ. ನಮ್ಮ ನಿರ್ದೇಶಕರನ್ನು ಅವರೊಂದಿಗೆ ಸಮಾಲೋಚಿಸಿ ಖಂಡಿತ ಅವರು ಕೊಡುವ ಒಂದು ಸಹಾಯವನ್ನು ನಾವು ತೆಗೆದುಕೊಳ್ತೇವೆ ಅಂತ ಹೇಳುತ್ತಾ, ನಮ್ಮ ಗಣ್ಯ ಅತಿಥಿಗಳು ನಮ್ಮಲ್ಲಿ ಇದ್ದಾರೆ. ಇದಕ್ಕಿಂತ ಮುಂಚೆ ಈಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು 2 ಕಾಯ್ದೆಯನ್ನು ತಂದಿದ್ದಾರೆ. ತಮಗೆ ತಿಳಿದಂತೆ ಒಂದು ಜ್ಯುವೆಲ್ ಲೋನ್ನ ವಿಷಯದಲ್ಲಿ ನ್ಯಾಷನಲೈಸ್ ಬ್ಯಾಂಕಿಗೆ ಕೆಲವೊಂದು ಷರತ್ತುಗಳನ್ನು ಹಾಕಿದ್ದಾರೆ. ಇನ್ನೊಂದು ಕ್ರೆಡಿಟ್ ಪಾಲಿಸಿಯಲ್ಲಿ CRR ಅನ್ನು 1% ಕಡಿಮೆ ಮಾಡಿದ್ದಾರೆ. ಇದರಿಂದ ಈ ಫೈನಾನ್ಷಿಯಲ್ ಪೊಸಿಷನ್ ಏನಾಗ್ತದೆ, ಜ್ಯುವೆಲ್ ಬಿಡಿ, ಅದು ಒಂದು ಸಂಖ್ಯೆ. ಈಗ CRR ಅನ್ನು 1% ಕಡಿಮೆ, ಹೌದು 4ರಿಂದ 3% ಮಾಡಿದ್ರಿಂದ ಸುಮಾರು 25,000 ಕೋಟಿ ರೂಪಾಯಿ ಬ್ಯಾಂಕ್ಗಳಿಗೆ ಆ ಹಣದ ಉಪಯೋಗಕ್ಕೆ ಬರ್ತದೆ. ಬಡ್ಡಿ ದರವನ್ನು ಕಡಿಮೆ ಮಾಡಿದ್ದಾರೆ. ಈ 25,000 ಕೋಟಿ ಬ್ಯಾಂಕಿಂಗ್ ಚಲನೆಗೆ ಬಂದಾಗ ಎಲ್ಲೆಲ್ಲ ಯಾರಲ್ಲಿ ಉದ್ಯಮಿಗಳಿದ್ದಾರೆ, ಯಾರ್ಯಾರು ಬ್ಯಾಂಕಿನಿಂದ ಸಾಲವನ್ನು ಪಡೆಯುತ್ತಾರೆ, ಅವರಿಗೆ ಬಹಳ ಒಂದು ಒಳ್ಳೆಯ ಸಮಯ. ನಮಗೆ ತುಂಬ ಯುವಕರಿದ್ದೇವೆ, ಒಳ್ಳೆಯ ಅವಕಾಶ ನಿಮಗೆ, ಇದನ್ನು ಸದುಪಯೋಗ ಮಾಡಿಕೊಳ್ಳಿ. ಬಡ್ಡಿ ದರವನ್ನು, ಡೆಪಾಸಿಟ್ ದರವನ್ನು ಕಡಿಮೆ ಮಾಡಿದ್ದಾರೆ. ಇದರಿಂದ ಲಾಭ ನಮ್ಮಂಥ ಸೊಸೈಟಿ. ಒಂದು ಮಾತ್ರ, ನಾವು ಸೊಸೈಟಿ ನಿಮ್ಮ ಹಣವನ್ನು ಜಾಗರೂಕತೆಯಿಂದ ಅದನ್ನು ಉಪಯೋಗಿಸುತ್ತೇವೆ. ರಾಮಕೃಷ್ಣ ಸೊಸೈಟಿ ಇಂದಿನ ದಿನದವರೆಗೆ ಒಂದೇ ₹1 ಪೋಲ್ ಮಾಡಿದೆ. ನೀವು ನಮ್ಮಲ್ಲಿ ತೊಡಗಿಸಿದ ಹಣಕ್ಕೆ ಬಡ್ಡಿ ಸಮೇತ ಯಾವ ಪ್ರಿಮೇಚರ್ ಮಾಡಲಿ, ಏನು ಮಾಡಲಿ, ಕರೆಕ್ಟ್ ಸಮಯದಲ್ಲಿ ಹಿಂದೆ ಕೊಡ್ತಾ ಬಂದಿದ್ದೇವೆ. ಈ ಒಂದು ಸಮಯದಲ್ಲಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಂದರೆ ಕೋಆಪರೇಟಿವ್ ಬ್ಯಾಂಕ್ಗಳಿಗೆ ತುಂಬ ಡೆಪಾಸಿಟ್ ಬರೋ ಇದಕ್ಕೆ ಸಮರ್ಥವಾಗಿ ನಾವು ಕೆಲಸ ಮಾಡಬೇಕು. ಎಲ್ಲ ಕೋಆಪರೇಟಿವ್ ಸೊಸೈಟಿ, ಎಲ್ಲ ಯಾರು ಬ್ಯಾಂಕಿಂಗ್ ಮಾಡ್ತಿದ್ದಾರೆ ಎಲ್ಲರಿಗೂ ಇದೊಂದು ಒಳ್ಳೆಯ ಸಮಯ. ರಾಮಕೃಷ್ಣ ಸೊಸೈಟಿ ನಿನ್ನೆ 2 ಶಾಖೆಗಳನ್ನು ಆರಂಭಿಸಿದ್ದೇವೆ. 26ನೇ ಶಾಖೆ ಬೆಳ್ಳಾರಿಯಲ್ಲಿ, 27ನೇ ಶಾಖೆ ಸವಣೂರಿನಲ್ಲಿ, ಇವತ್ತು 28ನೇ ಶಾಖೆ. 29ನೇ ಶಾಖೆಯನ್ನು ಮಂಗಳೂರು ಪಡೀಲ್ನಲ್ಲಿ ಈ ತಿಂಗಳ 18ನೇ ತಾರೀಕು. 12ನೇ ತಾರೀಕಿಗೆ ನಮ್ಮ ಕೇಂದ್ರ ಕಚೇರಿಯಲ್ಲಿ ಮಂಗಳೂರು ಶಾಖೆಯ ವಿಸ್ತರಣಾ ಕೌಂಟರ್. 15ನೇ ತಾರೀಕು ಸಂಕ್ರಮಣದಂದು ನನ್ನ ಊರಾದ ಕುಂತಾಡಿಯಲ್ಲಿ ಶ್ರೀ ವೆಂಕಟೇಶ್ವರ ದೇವಸ್ಥಾನದ ಆವರಣದಲ್ಲಿ ಕಾರ್ಕಳ ಶಾಖೆಯ ಎಕ್ಸ್ಟೆನ್ಷನ್ ಕೌಂಟರ್.
ನಮ್ಮ ಅಧ್ಯಕ್ಷರು ಮುಂಚೆ ಸಹ ಕುಂಟಾಡಿಗೆ ಬಂದಿದ್ದಾರೆ. ಅವರು ನಾನು ವಿನಂತಿಸಿದಾಗ ಕೂಡಲೇ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಇಷ್ಟು ದೊಡ್ಡ ಸಮಾರಂಭ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯವಿಲ್ಲ, ಆದರೂ ಕೂಡ ಖಂಡಿತ ಬರ್ತೇನೆ ಅಂತ ಹೇಳಿದ್ದಾರೆ. ಎಲ್ಲರಿಗೂ ಅದು ಪ್ರೋತ್ಸಾಹ ಕೊಟ್ಟಿದೆ. ನಿಮ್ಮೆಲ್ಲ ಸಹಕಾರ ನಮಗೆ ಬೇಕು. ನಿಮ್ಮ ಸಹಕಾರಕ್ಕೆ ಯಾವುದೋ ಕಪ್ಪು ಚುಪ್ಪು ಇರದಂತೆ ರಾಮಕೃಷ್ಣ ಸೊಸೈಟಿ ಕೆಲಸ ಮಾಡ್ತದೆ ಅಂತ ಹೇಳುತ್ತಾ ನೀವೆಲ್ಲ ಬಂದಿದ್ದೀರಿ. ನಾವು ಕಾರ್ಯಗಳ ಕೊನೆಯ ಅಂಗಕ್ಕೆ ಬಂದಿದ್ದೇವೆ. ಎಲ್ಲರಿಗೂ ಭೋಜನದ ವ್ಯವಸ್ಥೆ ಮಾಡಬೇಕು. ಮತ್ತು ತಾವೆಲ್ಲರೂ ದಯಮಾಡಿ ಭೋಜನವನ್ನು ಸ್ವೀಕರಿಸಬೇಕು ಅಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಶ್ರೀರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಮಂಗಳೂರು ಈ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾಗಿದ್ದು ಅಧ್ಯಕ್ಷೀಯ ನುಡಿಗಳನ್ನಾಡಿದ ಶ್ರೀ ಕೆ ಜಯರಾಜ್ ವೇಲೈ ಇವರು ಹಿರಿಯಡ್ಕ ಶಾಖೆಯ ಶಾಖಾಧಿಕಾರಿಗಳಾದ ಶ್ರೀ ಪುಷ್ಪಭುಜವನ್ನು ನೀಡಿ ಗೌರವಿಸಿದ್ದಾರೆ. ಉತ್ತೇಜನವನ್ನು ಕೊಟ್ಟಂಥ ಸಹಕಾರಿ ರತ್ನ ಡಾಕ್ಟರ್ ಎಂ ರಾಜೇಂದ್ರ ಕುಮಾರ್, ಹಾಗೆ ಅವರೊಂದಿಗೆ ನಮ್ಮ ಬಹುಶಃ 31 ವರ್ಷದಲ್ಲಿ ರಾಮಕೃಷ್ಣ ಕ್ರೆಡಿಟ್ ಸೊಸೈಟಿಯಲ್ಲಿ ನಾವೆಷ್ಟೋ ಸಂಘ ಸಂಸ್ಥೆಗೆ ಕೊಟ್ಟದಿದೆ. ನಿಮಗೇನಾದರೂ ಬೇಕಾದರೆ ಬನ್ನಿ ಕೇಳಿ ಅವರಾಗಿ ಹೇಳಿ ಒಂದು ಕೊಡುಗೆಯನ್ನು ಕೊಡುವ ಒಂದು ಭರವಸೆಯನ್ನು ನೀಡಿ ಈ ಸಮಾರಂಭವನ್ನು ಉದ್ಘಾಟಿಸಿ ನಮಗೆ ಪ್ರೋತ್ಸಾಹಿಸಿದ್ದು. ವೈಯಕ್ತಿಕವಾಗಿ ನನ್ನನ್ನು ಜಿಲ್ಲಾ ಸಹಕಾರಿ ಒಕ್ಕೂಟದ ಅಧ್ಯಕ್ಷರಾಗಿ 2 ಅವಧಿಗೆ ಒಟ್ಟು 15 ವರ್ಷ ದಕ್ಷಿಣ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷನಾಗಿ ನನ್ನನ್ನೊಂದು ಫಾರಿನ್ ತಗೊಂಡು ಹೋದ್ದು ಕೂಡ ನೀವು ಮಾತ್ರ. ನನ್ನ ಜೀವನದಲ್ಲಿ ಇನ್ನೂ ಯಾವ ವಿಮಾನ ನನ್ನನ್ನು ತಗೊಂಡು ಹೋಗುವ ಪರಿಸ್ಥಿತಿಯಲ್ಲಿಲ್ಲ. ಇಂಥ ಒಂದು ನನಗೆ ವೈಯಕ್ತಿಕವಾಗಿ ಕೂಡ ಋಣಭಾರ ಇದೆ. ಶ್ರೀಯುತ ಎಂ ರಾಜೇಂದ್ರ ಕುಮಾರ್ಗೆ ನಮ್ಮ ಸಂಸ್ಥೆಯ ಎಲ್ಲರ ಪರವಾಗಿ ಕೈ ಮುಗಿದು ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಸಮಾರಂಭದ ಅಧ್ಯಕ್ಷತೆಯನ್ನು ಪ್ರೋಟೋಕಾಲ್ ಪ್ರಕಾರ ವಹಿಸಿಕೊಂಡ ನಮ್ಮ ಅಧ್ಯಕ್ಷರು ಬಹುಶಃ 24 ಗಂಟೆ ಅಧ್ಯಕ್ಷ. ನಾವೆಲ್ಲ ಸೊಸೈಟಿಯಲ್ಲಿ ಸುಮಾರು ವರ್ಷ ಅಧ್ಯಕ್ಷ, ನಾವೆಲ್ಲ ಪಾರ್ಟ್ ಟೈಮ್ ಹೋಗುವಾಗ ಬರುವಾಗ ಪುರ್ಸೊತ್ತಾದರೆ ಅಥವಾ ಪೆನ್ ಬೇಕಾದರೆ ಪೆನ್ಸಿಲ್ ಬೇಕಾದರೆ ಸೊಸೈಟಿ ನಾನೇ ಹಾಕಂತ ಅಷ್ಟೇ ಹೇಳುದು. ಈ ಮನುಷ್ಯ ಸಾಯಂಕಾಲ ಹೋಗೋದು ದಿನೋಳು ತೊಟ್ಲಲ್ಲಿ ಓಡಿಕೊಂಡಪ್ಪನೇ ಅಂತ ನಾನು ಕೇಳಿದ್ದೀನಿ. ತೊಟ್ಲಲ್ಲಿ ಓಡಿ ಅಂತ ಇಷ್ಟು ದೊಡ್ಡ ಬ್ಯಾಗಲ್ಲಿ ಫೈಲುಗಳನ್ನು ಹೊತ್ತಿಕೊಂಡು ಹೋಗಿ ನಿವೃತ್ತಿ ಅಂಚಿನಲ್ಲಿ 8-8ವರೆಗೆ ಮೊಮ್ಮಕ್ಕಳು ಮಲಗಿದ ಮೇಲೆ ಇದನ್ನು 10-11 ಗಂಟೆವರೆಗೆ ಓದಿ ಬೆಳಿಗ್ಗೆ ಎದ್ದು ಪುನಃ ಓದಿ ನಾಳೆ ಬೆಳಿಗ್ಗೆ ಬರುವಾಗ ಇವತ್ತು ತಗೊಂಡು ಹೊತ್ತು ರೆಡಿಯಾಗಿ ಬರ್ತದೆ. ಈ ರೀತಿಯ ಕೆಲಸವನ್ನು ಮಾಡುವವರು ಮತ್ತು ನಮ್ಮ ಸಹಕಾರ ಸಂಸ್ಥೆಗೆ ನಮ್ಮ ಸ್ಥಾಪಕ ಅಧ್ಯಕ್ಷರ ನಂತರ ಉತ್ತಮ ದಿಕ್ಕುಗಳನ್ನು ಮತ್ತು ಅವರ ಆಶೋತ್ತರಗಳನ್ನು ಈಡೇರಿಸಿದ ನಮ್ಮ ಗೌರವಾನ್ವಿತ ಹೆಮ್ಮೆ ಅಧ್ಯಕ್ಷರಾದ ಜಯರಾಜರಯ್ಯವರಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಕುರ್ಮೆ ಸುರೇಶ್ ಶೆಟ್ಟರು ಬಹುಶಃ ಅವರ ತುಂಬ ಫಂಕ್ಷನ್ಗೆ ಹೋಗಿದ್ದೇವೆ. ಅತ್ಯುತ್ತಮವಾದ ಬಾಳ್ಮಿ, ದಾನಿ, ಕಂಬಳ, ಯಕ್ಷಗಾನ ಅವರು ಇಲ್ಲದ್ದು ಯಾವುದಿಲ್ಲ. ಬಹುಶಃ ಎಲ್ಲ ರಂಗದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಕೂಡ ಹೆಸರು ಮಾಡಿದವರು. ಈ ಪ್ರದೇಶದ ಶಾಸಕರು ಅತ್ಯುತ್ತಮವಾಗಿ ಮಾಡಿದರು. ಸ್ವಲ್ಪ ತಡವಾಗಿ ಆದರೂ ಖಂಡಿತವಾಗಿ ಬರ್ತಾರೆ ಅಂತ ಹೇಳೋ ವಿಶ್ವಾಸ ನನಗೆ ಬಂದಿದ್ದಾರೆ. ಅವರಿಗೆ ಕೈ ಮುಗಿದು ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ.
ಇನ್ನೊಬ್ಬರು ವಿನಯ್ ಕುಮಾರ್ ಸೊರಕೆ ಅವರು. ಸಾಮಾನ್ಯವಾಗಿ ಅವ್ರು ನಮಗೆ ಫ್ಯಾಮಿಲಿ ಫ್ರೆಂಡ್. ಯಾಕಂದರೆ ನಾವು 7 ಮಕ್ಕಳಿಗೂ ಅವರು ವಿನಯನ ಬೇಕಾದವರು. ಸಾಧಾರಣ ರಾಜಾರಾಮ್ ಹೆಗ್ಡೆ ಅವರ ಪಿಂಕಿಯವರಿಗೂ ಎಲ್ಲರಿಗೂ ಬೇಕಾದವರು. ಅವರೇ ಹೇಳಿದಾಗೆ ಮನಸ್ಸಾಸ್ತಿಯಲ್ಲಿ ಪ್ರಾಡಕ್ಟ್ ಆದ ಕಾರಣ ಆಗ ನಾವೆಲ್ಲ ಎಲ್ಲಿ ಸಲ್ಲದಿದ್ದರೆ ಅಲ್ಲಿ ಸಲ್ಲದಿತ್ತು ಮನಸ್ಸಾಸ್ತಿಯಲ್ಲ. ಆ ಎಲ್ಲೂ ಸಲ್ಲದವರು ನಾವು ಸಲ್ಲುವ ಕ್ಷೇತ್ರದ ಮುಕ್ತೇಶ್ವರರಾಗಿದ್ದರು. ಆದ ಕಾರಣ ನಮಗೆಲ್ಲ ಜಾಸ್ತಿ ಒಡನಾಟ. ಅವರು ನಮ್ಮ ಮೇಲೆ ಪ್ರೀತಿ ಇದ್ದು ಬಂದಿದ್ದಾರೆ. ಅವರಿಗೆ ಕೈ ಮುಗಿದು ವಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಸಹೋದರಿ ಜಿಲ್ಲಾ ನಮ್ಮ ಸಹಕಾರ ಇಲಾಖೆ ಉಪನಿಬಂಧಕರು, ಅವರು ಬಹುಶಃ ಈ ಪ್ರಾಯದಲ್ಲಿ ಹೀಗಿದ್ದಾರೆ. ಇನ್ಯಾವತ್ತಾದ್ರೂ ಅಮ್ಮ ನಾವಿರಲಿಕ್ಕಿಲ್ಲ, ಬೇರೆಯವರು ನನ್ನನಿಗೆ ಬೇಕಿಲ್ಲ. ಬೇರೆಯವರು ನಿಮ್ಮ ಬೆಂಗಳೂರು ಆಫೀಸ್ಗೆ ರಾಮಕೃಷ್ಣ ಅಂತ ತೈಲು ಬಂದರೆ ನೆನಪಿನಲ್ಲಿ ಯಾವತ್ತೊಬ್ಬ ತೋರದವ ಹೇಳಿದ್ದಾನೆ ಅಂತೇಳಿ ಅವರಂತೆ ಮಾಡಿ ಕಳಿಸ್ಬೇಕಲ್ಲ. ನಿಮಗೆ ನಮ್ಮ ವಂದನೆಗಳು. ಹಾಗೆ ಜಯಕಶೆಟ್ಟಿ ಇಂದ್ರಾಳಿ ಅವರು ಬಹುಶಃ ಸಂಪಾಜೆಯಿಂದ ಶಿರೂರವರೆಗೆ ಪರಿಚಯ ಇರುವಂಥ ಒಬ್ಬ ವ್ಯಕ್ತಿ. ಇವರು ವಿಶೇಷ ಅಂತೇಳಿ ಮೊನ್ನೆ ಸ್ಕೌಟ್ ಆ್ಯಂಡ್ ಗೈಡ್ ಅದಕ್ಕೆಲ್ಲ ಯಾರು ನಾವು ಹೋಗೋದಿಲ್ಲ. ಯಾಕಂದರೆ ಅದರಲ್ಲಿ ಏನು ಪ್ರಯೋಜನ ಇಲ್ಲ ಅಂತೇಳಿ, ಅದರಲ್ಲಿ ಏನು ಉಂಟು ಅಂತ ಹೇಳುವುದನ್ನು ಇವತ್ತು ಕರ್ನಾಟಕ ರಾಜ್ಯಕ್ಕೆ ತೋರಿಸಿಕೊಟ್ಟವರು, ಇಡೀ ದೇಶಕ್ಕೆ ತೋರಿಸಿಕೊಟ್ಟವರು. ಮತ್ತು ಸಣ್ಣ 4 ವರ್ಷದ ಮಕ್ಕಳನ್ನು ಬೆಳಿಗ್ಗೆ 4 ಗಂಟೆಗೆ ಮಣ್ಣಲ್ಲೇ ಹಾರಿಸ್ತಾರೆ. ಅವರಿಗೆ ಯಾವ ಈ ಸ್ಕಿನ್ ಎಲರ್ಜಿ ಆಗೋದಿಲ್ಲ, ಯಾವುದಾಗೋದು. ಇದು ಬಹುಶಃ ಅವರು ಒಂದು ಅರ್ಧ 1 ಗಂಟೆ ನಮಗೆ ಹೇಳುವಾಗ ನಾವೆಲ್ಲ ಅಂದ್ಕೊಂಡು ಅವಕಾಶವನ್ನು ಕಳ್ಕೊಂಡು, ನಾವು ಯಾರೋ ಟೀಚರ್ ಬಂದರೆ ಸ್ಕೌಟಿಗೆ ಒಂದು ಮೀಟಿಂಗ್ ತಪ್ಪಿಸುವುದು. ನಾನು ಏನು ಆಪನೇನು ತಪ್ಪು ಏನೋ ಇಟ್ಟಿದ್ದು. ಆದ ಕಾರಣ ಅಂಥ ಕೆಲಸವನ್ನು ಮಾಡಿ ಸಹಕಾರ ಕ್ಷೇತ್ರದಲ್ಲಿ ಅಪಾರ ಜ್ಞಾನವನ್ನು ಹೊಂದಿ ನಮ್ಮ ರಾಮಕೃಷ್ಣ ಸೊಸೈಟಿಗೆ ಬೇಕಾದ ಪೊಕ್ಕಡೆ ಸಲಹೆ ಅಂತ ನಾವೇನು ಅವರಿಗೆ ಪೇಯ್ಡ್ ಅಲ್ಲ, ಅವರಿಗೆ ಅವರ ಹತ್ರ ಮಾತಾಡುವಾಗ ನಾವು ಕೂಡ ಸ್ವಲ್ಪ ಅವರಿಂದ ತಿಳುವಳಿಕೆ ಹೊಂದುವಾಗ ಆಯಿತು. ಅಂತ ಜಯಕಶೆಟ್ಟಿ ಇಂದ್ರಾಳಿ ಅವರನ್ನು ನಾನು ಹೊಂದಿಸ್ತಾ ಇದ್ದೇನೆ. ಹಾಗೆ ಜಯರಾಮ್ ಸೊಡೂರು, ಬಹುಶಃ ನಾನು ತುಂಬ ಸಲ ಹೋಗಲಿಲ್ಲ, 2-3 ಸಲ ಹೋಗಿದ್ದೇನೆ. ಅವರಲ್ಲಿ ಯೋಗ್ಯರು ಮತ್ತು ಅತ್ಯಂತ ಜನಪ್ರಿಯ ವ್ಯಕ್ತಿ. ಬಹುಶಃ ಪೆರಡೂರು ಆಚೆ ಸೂಡರ ಪರಿಚಯ ಇಲ್ಲದವರಿಲ್ಲ. ಅವರನ್ನು ಪ್ರೀತಿ ಮತ್ತು ಗೌರವದಿಂದ ಕೇಳಿಕೊಂಡ ಮೇರೆಗೆ ಅವರು ನಮ್ಮ ಸಭೆಗೆ ಬರ್ತಾರೆ. ಅವರಿಗೆ ಒಬ್ಬರು ನಮ್ಮ ಪೆರಡೂರಿನ ಅಧ್ಯಕ್ಷರಾದ ಪ್ರಮೋದಣ್ಣನನ್ನು ಎಸ್ಕೋರ್ಟ್ ಹೇಳಿದ್ರು. ಎಸ್ಕೋರ್ಟ್ ಅವರಿಗೆ ಪಾಪ ಬರಲಿಕ್ಕೆ ಆಗಲಿಲ್ಲ. ಇವರು ಬಂದಿದ್ದಾರೆ. ಅವರು ನಮ್ಮೊಂದಿಗೆ ತಪ್ಪ ಸಮಯಕ್ಕೆ ಬಂದು ಸೇರಿಕೊಂಡು ಈ ಸಭೆಗೆ ಯಶಸ್ವಿ ಕಾರಣೀಭೂತರಾಗಿದ್ದಾರೆ. ಅವರಿಗೆ ಕೂಡ ಕೈ ಮುಗಿದು ನಾನು ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ರಾಜಾರಾಮ್ ಹೆಗ್ಡೆಯವರು ಸರ್ವೇಣಿ ಕಾಂಪ್ಲೆಕ್ಸ್ನ ಮಾಲಕರು, ಉದ್ಯಮಿಗಳು. ಮತ್ತೊಂದು ಗುಟ್ಟು ಅಂತ ಹೇಳಿದರೆ ನನಗೆ ಭಾವ ಆಗಬೇಕು. ಅವರ ಭಾವನೆಗೆ ಅವರ ಬಿಲ್ಡಿಂಗ್ ಉಂಟು ಅಂತ ನನಗೆ ಗೊತ್ತಿಲ್ಲ. ಇತ್ತು ಬಿಲ್ಡಿಂಗ್ ಹುಡುಕ್ಲಿಕ್ಕೆ ಅವರ ಹತ್ರ ಹೇಳಿದ್ರು. ಅವರು ತೂಕ ಅಂತ ಹೇಳ್ತಿದ್ರು. ಅವರು ಇವತ್ತು ಅವರ ಮಗನ ಎಡ್ಮಿಷನ್ ಇದೆ. ರಾಜಾರಾಮ್ ಹೆಗ್ಡೆಯವರ ಮಗನ ಎಡ್ಮಿಷನ್, ನಟರಾಜ ಹೆಗ್ಡೆಯ ಮಗನ ಎಡ್ಮಿಷನ್. ಅದ ಕಾರಣ ಅದಕ್ಕೆ ಕೂಡ ಟೈಮ್ ನಾನು 11:00 ಒಳಗೆ ಹೋಗ್ಬೋದು ಹೇಳಿ ಬರಬೇಕು ಅಂತ ಹೇಳಿ ಬಂದಿದ್ದಾರೆ. ಅವರಿಗೆ ನಾನು ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಬಹುಶಃ ಕರ್ನಾಟಕ ರಾಜ್ಯ ಬಸ್ ಮಾಲಕರ ಒಕ್ಕೂಟ ಇದರ ಅಧ್ಯಕ್ಷರು, ಹೆಸರು ಕೇಳಿದ್ದೀನಿ, ಕೊಯ್ಲಾಡ್ ಸುರೇಶ್ ನಾಯ್ಕರು ಸಮಯಕ್ಕೆ ಸರಿಯಾಗಿ ನಮ್ಮನ್ನು ಸೇರಿ ಈ ಸಮಾರಂಭವನ್ನು ಚಂದಗೊಳಿಸಿಕೊಟ್ಟಿದ್ದಾರೆ. ಅವರಿಗೆ ಕೈ ಮುಗಿದು ವಂದನೆ ಸಲ್ಲಿಸ್ತಾ ಇದ್ದೇನೆ.